ನಮಸ್ಕಾರ 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 ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಊಟ ಬಲ್ಲವನಿಗೆ ರೋಗವಿಲ್ಲ, ಅಡಿಗೆ ಬಲ್ಲವನಿಗೆ ಹಸಿವಿಲ್ಲ. ಇದೇನ್ರಿ ಮುರಳಿ, ಕಾರ್ಯಕ್ರಮದಲ್ಲಿ ಗಾದೆನೇ ಉಲ್ಟಾ ಮಾಡ್ತಾ ಇದೀರಲ್ರಿ? ಖಂಡಿತವಾಗ್ಲೂ ಗಾದೆ ಉಲ್ಟಾ ಮಾಡ್ತಾ ಇಲ್ಲ. ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ. ಹೆಲ್ತಿಯಾಗಿ, ಟೇಸ್ಟಿಯಾಗಿ, ರುಚಿಯಾಗಿ, ಶುಚಿಯಾಗಿ ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ರುಚಿಯಾಗಿ ಅಡಿಗೆ ಮಾಡ್ಕೊಂಡು ತಿಂದು ಹೆಲ್ತಿಯಾಗಿರ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಡಿಗೆ ತಜ್ಞ, ಅಡಿಗೆ ಪ್ರವೀಣ ಚೆಫ್ ಪ್ರದೀಪ್ ಅವ್ರು ಬರ್ತಾ ಇದ್ದಾರೆ. ಪ್ರದೀಪ್ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪ್ರದೀಪ್ ಅವರೇ ನಮಸ್ಕಾರ. ಪ್ರದೀಪ್ ಹೆಂಗಿದ್ದೀರಾ? ಆರಾಮಾಗಿದ್ದೀನಿ, ನೀವಾಗಿದ್ದೀರಾ? ನಾನು ಎಲ್ಲಿಂದ ಬರ್ತಾ ಇದ್ದೀರಿ ಪ್ರದೀಪ್? ವಿಜಯನಗರದಿಂದ. ಏನ್ ಮಾಡ್ಕೊಂಡಿದ್ದೀರಿ ಪ್ರದೀಪ್? ನಾನು ಇವಾಗ ಸದ್ಯಕ್ಕೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಾ ಇದ್ದೀನಿ. ಫೈನಲ್ ಇಯರ್ ಅಲ್ಲಿ MS ರಾಮಯ್ಯ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಫೈನಲ್ ಇಯರ್ ಅಲ್ಲಿ ಕೋರ್ಸ್ ಮಾಡ್ತಾ ಇದ್ದೀರಾ? 3 ವರ್ಷ ಆಮೇಲೆ ಚೆಫ್ ಆಗ್ತೀರಾ? ನಮ್ಮ ಕೈಯಲ್ಲಂತೂ ಸಿಗಲ್ಲ. ಅಂತೂ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀರಾ. ಹೇಳಿ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ತೆಂಗಿನಕಾಯಿ ಚಿತ್ರಾನ್ನ, ಅದ್ರ ಜೊತೆ ಟೊಮ್ಯಾಟೊ ಚಟ್ನಿ ಮಾಡೋಣ ಅಂತ ಇದ್ದೀನಿ. ತೆಂಗಿನಕಾಯಿ ಚಿತ್ರಾನ್ನ, ಟೊಮೊಟೊ ಚಟ್ನಿ, ಹೆಂಗಿದೆ ಕಾಂಬಿನೇಷನ್? ತೆಂಗಿನಕಾಯಿ ಚಿತ್ರಾನ್ನ ಬೇಕಾಗುವ ಪದಾರ್ಥಗಳು: ಅನ್ನ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಕಡಲೆಕಾಯಿ ಬೀಜ, ಕರಿಬೇವು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು ಹಾಗೂ ಇಮಾಮಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಪ್ರದೀಪ್ ತಗೊಳ್ಳಿ, ನಿಮ್ಗೋಸ್ಕರ ಒಳ್ಳೆ ಒಂದು ಬಾಂಡ್ಲೆ ಕೊಡ್ತಾ ಇದ್ದೀನಿ. ಸ್ಟವ್ ಹಚ್ಕೊಳ್ಳಿ, ಶುರು ಮಾಡಿ. ಸ್ವಲ್ಪ ಆಯಿಲ್ ಸಿಗುತ್ತಾ? ಇಮಾಮಿ ಅವರದು ಸನ್ಫ್ಲವರ್ ಆಯಿಲ್. ಪ್ರದೀಪ್, ನಿಮ್ಗೆ ಮನೇಲಿ ಏನೇನು, ನೀವು ಮನೇಲಿ ಅಡಿಗೆ ಮಾಡ್ತೀರಾ? ಹೌದು. ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಮನೇಲಿ ಮಾಡಿದ್ರೆ ಯಾರು ನಿಮ್ಮ ಅಮ್ಮ ಎಲ್ಲ ತಿಂತಾರಾ? ಎಲ್ಲ ತಿಂತಾರೆ, ಉಗಿತಾರ ಒಂದೊಂದ್ಸತಿ. ಏನ್ ಹಿಂಗ್ ಮಾಡಿದ್ಯಾ ಅಂತನಾ? ಒಂದೊಂದ್ಸತಿ ಚೆನ್ನಾಗಿದೆ ಅಂತ ತಿಂತಾರೆ. ಈಗ ಯೂಶಲಿ ಏನಾಗುತ್ತೆ ಅಂದ್ರೆ, ಈ ಪ್ರತಿಯೊಬ್ಬರಿಗೂ ಇದು ಐಡಿಯಾನೇ ಇರಲ್ಲ. ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ನೋದೇ 100ಕ್ಕೆ 90 ಜನ ಹುಡುಗರದು ಮೆಂಟಾಲಿಟಿ. ಆಮೇಲೆ ಮೆಂಟಾಲಿಟಿಲಿ ಓದೋದ್ ಬಿಡೋದು ಆಮೇಲೆ. ಫಸ್ಟ್ ಮೆಂಟಾಲಿಟಿ ಏನಾಗಬೇಕು, ಇಂಜಿನಿಯರ್. ನಿಮ್ಗೆ ಇದು ಚೆಫ್ ಆಗ್ಬೇಕು, ನಾನು ಅಡಿಗೆವನ್ ಆಗ್ಬೇಕು ಅಂತ ಅನ್ಸಿದೆ ಹಾಗೆ? ಅನ್ಸಿದ್ ಹೇಗೆ ಅಂದ್ರೆ, ನಾನು ಮೊದ್ಲಿಂದ ಚಿಕ್ಕವನಿದ್ದಾಗಿಂದನು ನಂಗೆ ತಿನ್ಬೇಕಂದ್ರೆ ತುಂಬಾ ಆಸೆ. ಬೇರೆ ಬೇರೆ ತಿನ್ಬೇಕಂದ್ರೆ, ಬೇರೆ ಬೇರೆ ಕ್ವಿಸೀನ್ಸ್ ಊಟ ತಿನ್ಬೇಕು, ಬೇರೆ ಎಲ್ಲ ಟೇಸ್ಟ್ ಮಾಡ್ಬೇಕಂತ ತುಂಬಾ ಆಸೆ ನಂಗೆ. ಅದರಿಂದ ಡೆವಲಪ್ ಆಗಿದ್ದು. ಪ್ರದೀಪ್ ಒಳ್ಳೆ ಐಡಿಯಾ ಮಾಡಿದ್ದಾರೆ. ತಿಂತೀನಿ, ನಾನೇ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿದಾರಲ್ಲ ಅದು. ಓಕೆ ಪ್ರದೀಪ್, ಶುರು ಮಾಡಿ. ಫಸ್ಟು ಕಡಲೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಳೋಣ. ಕಡಲೆಕಾಯಿ ಬೀಜ ಹಾಕಿ ಹುರ್ಕೊಳ್ಳೋಣ ಅಂತೀರಾ? ಯಾಕಂದ್ರೆ ಇದು ಸ್ವಲ್ಪ ಹಸಿದಿದೆ. ಆಯ್ತು. ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಉದ್ದಿನ ಬೇಳೆ, ಸ್ವಲ್ಪ ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆನಾ? ಹೌದು, 1 ಟೀ ಸ್ಪೂನ್ ಅಷ್ಟು. ಮತ್ತೆ ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ 1 ಟೀ ಸ್ಪೂನ್ ಅಷ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ವೈಟ್ ರೈಸ್ ಹಾಕೋಣ ಇದಕ್ಕೆ. ಬೇಗ ರೆಡಿ ಆಯ್ತು ಅನ್ಕೊಳ್ತಾ ಇದ್ದೀನಿ. ತುಂಬಾ ಜಲ್ದಿ ಆಗೋಗುತ್ತಿದ್ದು, ಅರ್ಜೆಂಟ್ ಫಟ್ ಅಂತ ಮಾಡ್ಕೋಬಹುದು. ಹೌದು. ಮನೇಲಿ ಯಾವತ್ತಾರು ಸಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇಜಾರಾದಾಗ ಬಿಡ್ಬೋದು ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕ್ಬೇಕು. ಎಣ್ಣೆ ಬೇಕು, ಕೊಡ್ತೀನಿ ಸರ್. ಎಣ್ಣೆಗೆ ಏನಿದೆ ನೋಡಿ, ನಮ್ಮ ಹಿಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಬ್ಯೂಟಿಫುಲ್ ಆಗಿದೆ. ಸಾಕು. ಗ್ರೀನ್ ಚಿಲ್ಲೀಸ್ ಮೊದಲೇ ಫ್ರೈ ಮಾಡ್ಕೋಬೇಕಾಯ್ತು, ಬಟ್ ನಾನು ಇಷ್ಟ ಆದ್ಮೇಲೆ ಮಾಡ್ಕೋತೀನಿ. ಯಾಕಂದ್ರೆ ಗ್ರೀನ್ ಚಿಲ್ಲಿ ಮೊದಲೇ ಫ್ರೈ ಮಾಡ್ಕೊಂಡ್ರೆ ಅದು ಖಾರ ಸ್ಮೆಲ್ ಇರುತ್ತಲ್ಲ, ಖಾರ ಟೇಸ್ಟ್ ಇರುತ್ತೆ, ಬಟ್ ಅದ್ರ ಸ್ಮೆಲ್ಲು ಬರುತ್ತಲ್ಲ, ಅದು ಬಿಸಿ ಆಗ್ತಿದ್ದಂಗೆ ಹೋಗ್ಬಿಡುತ್ತೆ. ಸೊ ನಾನು ಇವಾಗ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಅಷ್ಟು ಮಾತ್ರ. ಆಮೇಲೆ ಅದ್ರಲ್ಲಿ ರೈಸ್ ಮಿಕ್ಸ್ ಮಾಡ್ತಿದ್ರೆ ಅದ್ರ ಫ್ಲೇವರ್ ರೈಸ್ ಅಲ್ಲಿ ಇರುತ್ತೆ. ನೋಡಿ ಸರ್, ಸ್ಮಾಲ್ ಥಿಂಗ್ ಇವೆಲ್ಲ. ನಮ್ಮ ಅಲ್ಲಿ ಏನ್ ಮಾಡ್ತೀವಿ, ಎಲ್ಲ ಒಟ್ಟಿಗೆ ಒಗ್ಗರಣೆಗೆ ಹಾಕ್ತಿವಿ, ಒಟ್ಟಿಗೆ ಕಳಿಸ್ಕೊಳ್ತೀವಿ, ಅನ್ನ ಕಳಿಸ್ಬಿಡ್ತೀವಿ. ಅದು ಇಲ್ಲಿ ಸ್ವಲ್ಪನೇ ಚೇಂಜ್ ಇರುತ್ತೆ. ನಾವು ಮಾಡೋಕ್ಕೂ, ಅವ್ರು ಕಲ್ತಿರೋದಕ್ಕೂ, ಕಲ್ತಿರೋರು ಮಾಡೋಕ್ಕೂ, ಹೇಳ್ಕೊಟ್ಟಿರೋರು ಮಾಡೋಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಮೇಲೆ ಸ್ವಲ್ಪ ವೈಟ್ ಆಗುತ್ತೆ ಅದು ಫ್ರೈ ಆಗ್ತಿದ್ದಂಗೆ. ಅದಾಗಿದೆ ಅಂದ್ರೆ ಗ್ರೀನ್ ಚಿಲ್ಲಿ ಫ್ರೈ ಆಗಿದೆ ಅಂತ. ಅವಾಗ ರೈಸ್ ಜೊತೆ ಮಿಕ್ಸ್ ಮಾಡ್ಕೋಬಹುದು. ಇವಾಗ ರೈಸ್ ಜೊತೆ ಮಿಕ್ಸ್ ಮಾಡ್ಬಿಡಿ. ಕೋಕೋನಟ್ ಹಾಕೋಣ. ಓಕೆ, ಅಂದ್ರೆ ಎಲ್ಲ ಮಾಡಾದ್ಮೇಲೆ ಕಡೆಯಲ್ಲಿ ಕೋಕೋನಟ್ ಹಾಕ್ತೀವಲ್ಲ? ತುಂಬಾ ಮುಂಚೆನೆ ಹಾಕ್ಬಿಟ್ರೆ ಅದು ಡ್ರೈ ಆಗೋಗುತ್ತೆ ಕೋಕೋನಟ್. 3 ಜನ 4 ಜನ ತಿನ್ನೋ ಒಂದು ಮನೆ ಫ್ಯಾಮಿಲಿ 4 ಜನ ಕನ್ಸಿಡರ್ 4 ಜನ. ಹೌದು. ಅದಕ್ಕೊಂದು ತೆಂಗಿನಕಾಯಿ ಪೂರ್ತಿಯಾಗಿ ಹಾಕ್ಬೇಕಾಗತ್ತಾ? ಇವಾಗ ನೋಡಿ, ಇದು ಅರ್ಧ ತೆಂಗಿನಕಾಯಿ, ಇದು ಡಬಲ್ ಕ್ವಾಂಟಿಟಿಗೆ ಇದು ಫುಲ್ ಆಗುತ್ತೆ. ಓಕೆ.
ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ತಾ ಇದ್ದೀರಾ. ಫೈನಲ್ ಆಗಿ ಎಲ್ಲ ಆದ್ಮೇಲೆ ಉಪ್ಪನ್ನ ಹಾಕ್ತಾ ಇದ್ದೀರಾ. ಹೌದು. ಇವಾಗ ಸ್ವಲ್ಪ ವಾಸನೆ ಬರ್ತಾ ಇದೆ. ಪ್ರದೀಪ್ ಮೋಸ್ಟ್ಲಿ ರೆಡಿ ಆಗಿರ್ಬೋದು. ರೆಡಿ ಆಗಿರ್ಬೋದು. ಇವಾಗ ಅದನ್ನ ಎತ್ತಿಡಿ. ನೆಕ್ಸ್ಟ್ ಏನ್ ಮಾಡ್ತಿದ್ರಿ ಇದ್ರ ಜೊತೆಗೆ? ಇದ್ರ ಜೊತೆ ಟೊಮೆಟೊ ಚಟ್ನಿ ಮಾಡ್ತಾ ಇದೀನಿ ಇವಾಗ. ಇದ್ರ ಸೈಡ್ ಅಲ್ಲಿ ಇಡ್ತೀನಿ, ಚಟ್ನಿ ಮಾಡ್ಕೊಂಡ್ಬಿಡೋಣ. ಟೊಮೆಟೊ ಚಟ್ನಿ ಬೇಕಾಗುವ ಪದಾರ್ಥಗಳು: ಟೊಮೆಟೊ, ಬಿಳಿ ಎಳ್ಳು, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ, ಬೆಲ್ಲ, ಜೀರಿಗೆ, ಸಾಸಿವೆ, ಕರಿಬೇವು, ಇಂಗು, ಉಪ್ಪು, ಇಮಾಮಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಬೇಕು. ಇವಾಗ ಫಸ್ಟ್ ಇದಕ್ಕೆ ಎಣ್ಣೆ ಹಾಕ್ದೇನೆ ಎಳ್ಳು ಫ್ರೈ ಮಾಡ್ಕೋಬೇಕು. ಬಿಳಿ ಎಳ್ಳು. ಬಿಳಿ ಎಳ್ಳು. ಅಂದ್ರೆ ಇದು ಮಾಡಿದಿನೇ ತಿನ್ಬೋದಾ, ಒಂದ್ 5-6 ದಿನ ಇಟ್ಕೊಂಡು ತಿನ್ಬೋದಾ, ಹೆಂಗೆ? ಇದು ಫ್ರಿಜ್ ಅಲ್ಲಿ ಇಟ್ಟರೆ ತಿನ್ಬೋದು. 2-3 ದಿವಸ ತನಕ ತಿನ್ಬೋದು. ಯಾಕಂದ್ರೆ ಈರುಳ್ಳಿ ಚಟ್ನಿ ಎಲ್ಲ ಹೇಗೆ ಅಂತ ಹೇಳಿದ್ರೆ, ಈರುಳ್ಳಿ ಚಟ್ನಿ ಮಾಡಿದ ತಕ್ಷಣ ಇರುತ್ತಿಲ್ಲ, ಒಂದು ವಾರ ಇಟ್ಕೊಂಡು ತಿಂತಾ ಇರ್ತಾರೆ. ಆ ತರ ಉಪ್ಪಿನಕಾಯಿ ತರ ಜಾಸ್ತಿ ಇದ್ದಷ್ಟು ಟೇಸ್ಟ್. ಎಸ್. ಓಕೆ, ಇದಾಗಿದೆ. ಇವಾಗ ಎಣ್ಣೆ ಹಾಕ್ತೀರಾ? ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಇದಕ್ಕೆ ಇವಾಗ ಟೊಮೆಟೊ ಮಿಕ್ಸ್ ಮಾಡ್ತೀರಾ? ಹೌದು. ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದು ಕುಕ್ ಆಗೋಕೆ ಬಿಡ್ತೀನಿ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 5 ನಿಮಿಷ ತಗೋಬಹುದು. ಓಕೆ. ಹೈ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಫ್ಲೇಮ್ ಕುಕ್ ಆಗಿ ಆದ ತಕ್ಷಣ ನೀವು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಚಟ್ನಿ ಮಾಡಿ. ಹೌದು. ಪ್ರದೀಪ್, ಎಣ್ಣೆ ಬಿಸಿ ಆಗಿದೆ ಅನ್ಸುತ್ತೆ? ಆಗಿದೆ. ಆಗಿದೆ ಅಲ್ವಾ? ಆಗಿದೆ. ಓಕೆ, ಈಗ ಅದಕ್ಕೆ ಪೂರ್ತಿಯಾಗಿ ಟೊಮೆಟೊ. ಓ, ಸ್ವಲ್ಪ ಅರಿಶಿನ ಕಲರ್ ಬರಲಿ ಅಂತ. ಕಲರ್ ಬರೋಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿಯನ್ನ ಮಿಕ್ಸ್ ಮಾಡ್ತಾ ಇದ್ದೀರಾ. ಆಮೇಲೆ ಹೇಳಿ ಸರ್. ಸ್ವಲ್ಪ ಸಾಲ್ಟ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಕುಕ್ ಆಗೋದು ಹೇಗಾಗುತ್ತೆ? ಜಲ್ದಿ ಕುಕ್ ಆಗುತ್ತೆ. ಹೌದು. ಒಂದು 10 ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗುತ್ತಾ? 10 ನಿಮಿಷ ಇಲ್ಲ, ಒಂದು 6-7 ನಿಮಿಷ. 6 ನಿಮಿಷ. ಇದು ಸಾಫ್ಟ್ ಆಗ್ತಿದ್ದಂಗೆ ಗೊತ್ತಾಗೋಗುತ್ತೆ. ಪ್ರದೀಪ್ ಹೇಳಿ. ಬೆಂದಾಗಿದೆ ಅನಿಸ್ತಾ ನೋಡಿ, ಎಲ್ಲ ಆಲ್ಮೋಸ್ಟ್ ಮೆತ್ತಗೆ ಆಗ್ತಾ ಇದೆ ನೋಡಿ. ಓಕೆ 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 ಓಕೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅದನ್ನ? ಬೆಂದಾದ್ಮೇಲೆ ಇದನ್ನ ಇವಾಗ ಸದ್ಯಕ್ಕೆ ಸೈಡ್ ಅಲ್ಲಿ ಇಟ್ಬಿಟ್ಟು. ಓಕೆ. ಅದು ಚಿಕ್ಕದು ಬಂಡಿ ಕೊಡ್ತೀರಾ? ಎಣ್ಣೆ ಬೇಕಾ? ಹೌದು. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಿಮಗೋಸ್ಕರ. ಇವಾಗ ಸ್ವಲ್ಪ ಜೀರಿಗೆ ಹಾಕೋಣ, ಸ್ವಲ್ಪ ಸಾಸಿವೆ, ಹಾಕಿದಂಗೆನೆ ಗ್ರೀನ್ ಚಿಲ್ಲೀಸ್. ಹಸಿರು ಮೆಣಸಿನಕಾಯಿ ತುಂಬಾ ಸಣ್ಣದಾಗಿ ಇಟ್ಕೊಂಡಿದ್ದೀರಾ? ಹೌದು. ಓಕೆ, ಫುಲ್ ಕಟ್ ಮಾಡದೇ ಇರೋದು ಹಂಗೆ. ಇದಕ್ಕೆ ಬೆಲ್ಲ. ಇದಾಗಿದೆ. ಇವಾಗ ನಿಮಗೋಸ್ಕರ ರೆಡಿ ಮಾಡಿದ್ದೀನಿ. ನಮ್ಮ ಮಿಕ್ಸಿ ತಗೊಳ್ಳಿ, ಈ ಜಾರ್ಗೆ ಹಾಕೊಳ್ಳಿ. ಬೆಳ್ಳುಳ್ಳಿ, ಮೆಣಸಿನಕಾಯಿ, ಮೆಂತ್ಯೆ ಎಲ್ಲ ಹಾಕಿರ್ತಕ್ಕಂಥದ್ದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ. ಬಂದಿರೋದಕ್ಕೆ ಟೊಮೆಟೊ ಹಾಕೊಳ್ತೀರಾ? ಹೌದು. ಟೊಮೆಟೊ. ರೆಡಿ ಆಗಿದೆ. ತೆಂಗಿನಕಾಯಿ ಚಿತ್ರಾನ್ನಕ್ಕೆ ಈ ಟೊಮೆಟೊ ಚಟ್ನಿನ ಹಾಕಿ ಕೊಡ್ತಾರೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮುಂದೆ ಹೆಂಗ್ ಕೊಡ್ತೀರಾ ಅದನ್ನ ನೀವು? ಇದರಲ್ಲಿ ತುಂಬಾ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು. ಸಾಕಾ? ಇಷ್ಟು ಸಾಕು. ಸ್ಲಿಟ್ ಮಾಡಿರೋ ಗ್ರೀನ್ ಚಿಲ್ಲೀಸು. ಓಕೆ. ಗ್ರೀನ್ ಚಿಲ್ಲೀಸು ಅದಾದ್ಮೇಲೆ ಕರಿಬೇವು ಹಾಕ್ಬಿಟ್ಟು ಕ್ರ್ಯಾಕಲ್ ಹಾಕ್ತಿದ್ದಂಗೆನೆ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಟೊಮ್ಯಾಟೊ ಮಿಕ್ಸ್ಚರ್ನ ಇದರಲ್ಲಿ ಹಾಕ್ಬಿಟ್ಟು ಬಾಯ್ಲ್ ಮಾಡಿಸ್ಬೇಕು. ಅದು ಬಾಯ್ಲ್ ಎಷ್ಟು ಆಗಬೇಕು ಅಂದರೆ, ಬಾಯ್ಲ್ ಆಗ್ತಾ ಟೊಮ್ಯಾಟೊ ಹಾಕಿದಾಗ ಏನಾಗುತ್ತೆ, ಬಾಯ್ಲ್ ಆಗ್ತಾ ಎಣ್ಣೆ ಮೇಲೆ ನಿಂತ್ಕೊಳ್ಳುತ್ತೆ. ಆ ಲೆವೆಲ್ಗೆ ಬರೋ ತನಕ ಬಾಯ್ಲ್ ಮಾಡಬೇಕು. ಓಕೆ, ಎಣ್ಣೆ ಕಾದಿದೆ. ಏನದಾಕಿ ನೀವು? ಗ್ರೀನ್ ಚಿಲ್ಲೀಸ್. ಇದು ಕರಿಬೇವು ಸೊಪ್ಪು.
ಸ್ವಲ್ಪ ಹಿಂಗು. ಇಂಗು. ಬರೀ ಫ್ಲೇವರ್ಗೆ, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಅದು ಕರೆಕ್ಟ್, ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ, ಹಾಕ್ತಿದ್ರು ಚೆನ್ನಾಗಿರಲ್ಲ. ಇದಾಗಿದೆ ಇವಾಗ. ಇದಕ್ಕೆ ಅದು mix ಮಾಡ್ಬೇಕು. ಹೌದು. ಆ ಇಂಗಿನ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ರೀ. ಹೌದು. ಇವಾಗ ಟೇಸ್ಟಿಗೆ ಬೇಕಾದಷ್ಟು ಸಾಲ್ಟ್. ನಾವು ಸಾಲ್ಟ್ ಹಾಕಿಲ್ಲ ಇದಕ್ಕೆ. ಹೌದೌದು, ಹಾಕಿಲ್ಲ. ಇಷ್ಟಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು. ಟೊಮೆಟೊ ಚಟ್ನಿ ರೆಡಿ ಆಗಿದೆ ಅನ್ಕೊಂಡಿದ್ದೀನಿ. ಒಳ್ಳೆ ಇಂಗಿನ ವಾಸನೆ ಬರ್ತಾ ಇದೆ. ಇದು ಅಂಟ್ಕೊಳಕ್ ಬಿಡಬಾರ್ದು ಈ ತರ. ಇದು ಟೇಸ್ಟ್ ಇನ್ನ ಜಾಸ್ತಿ ಯಾವಾಗ ಬರುತ್ತೆ ಅಂದ್ರೆ, ಇವಾಗ ನಾವು ನಾನ್ ಸ್ಟಿಕ್ ಅಲ್ಲಿ ಮಾಡ್ತಾ ಇದೀವಲ್ವಾ, ತಾಮ್ರದ ಬಾಂಡ್ಲಿ ಬರುತ್ತಲ್ಲ, ತಾಮ್ರದ ಪಾತ್ರೆ, ತಾಮ್ರದ ಬಾಂಡ್ಲಿ ಬರುತ್ತಲ್ಲ, ಅವಾಗ ಟೇಸ್ಟ್ ಯೂಸ್ ಮಾಡ್ತಾರೆ. ಯೂಸ್ ಮಾಡೋದು ಮಾಡ್ಬೇಕು, ಅವಾಗ ತಾನೇ ಟೇಸ್ಟ್. ಬಂದು ಇಂಟ್ರೆಸ್ಟ್ ಇಲ್ಲದೆ ಅಡಿಗೆ ಮಾಡೋದು ಏನ್ ಚೆನ್ನಾಗಿರುತ್ತೆ. ಹೌದು. ಅಲ್ವಾ ಪ್ರದೀಪ್? ಹೌದು. ಖುಷಿಯಾಗಿ ಮಾಡ್ತಿರ್ಬೇಕು ಅಡಿಗೆನ. ಮಾಡ್ಬೇಕಾದ ಊಟ ತಿನ್ಬೇಕಾದ್ರೆ ಮಾತ್ರ ಚೆನ್ನಾಗಿರ್ಬೇಕು. ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ಓಕೆ, ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಅದಕ್ಕಿಂತ ಮೊದಲೇ ನಮ್ಮ ತೆಂಗಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ. ಇವೆರಡು ಮಿಕ್ಸ್ ಮಾಡಿ ತಿನ್ನೋದು ಒಂದೇ ಬಾಕಿ ಇರೋದು. ಪ್ರದೀಪ್, ಬೇಕು ಕೊಡಿ. ಬಿಸಿ ಬಿಸಿಯಾದ ಕೊಕೊನಟ್ ಚಿತ್ರಾನ್ನ ಮತ್ತೆ ಟೊಮೆಟೊ ಚಟ್ನಿ ನಿಮ್ಗೋಸ್ಕರ ರೆಡಿ. ಫಸ್ಟ್ ಇದು ಮಾಡ್ಲಾ ಅದ್ ಮಾಡಿ. ಇಂಗು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರುಚಿಯಾಗಿದೆ, ಚೆನ್ನಾಗಿದೆ. ಇದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ರೀ. ಜೊತೆಗೆ ನೋಡಿ, ಸಕ್ಕತ್ತಾಗಿದೆ. ಇವಾಗ ಇವೆರಡು ಮಿಕ್ಸ್ ಮಾಡ್ತೀನಣ್ಣ. ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಹಾಗಾದ್ರೆ ಇದು ಹೆಂಗ್ ಮಾಡೋದು, ಏನೇನು ಉಪಯೋಗಿಸಿದ್ರು, ಯಾವ್ಯಾವ ಪದಾರ್ಥಗಳನ್ನ ಉಪಯೋಗಿಸಿದ್ರು, ಎಷ್ಟು ಬೇಯಿಸಿದ್ರು, ಇವೆಲ್ಲ ನೋಡ್ಕೋಬೇಕಲ್ವಾ. ತೆಂಗಿನಕಾಯಿ ಚಿತ್ರಾನ್ನ, ಟೊಮೆಟೊ ಚಟ್ನಿ ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ನಂತರ ಕಡಲೆಕಾಯಿ ಬೀಜ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಕೆಂಪಗೆ ಹುರ್ಕೊಳ್ಳಿ. ಅದಕ್ಕೆ ಅನ್ನವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹಸಿರುಮೆಣಸಿನಕಾಯಿ ಹುರಿದು ಅನ್ನದ ಜೊತೆ ಬೆರೆಸಿ. ಕೊನೆಯಲ್ಲಿ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ. ಎಣ್ಣೆ ಹಾಕದೆ ಬಿಳಿ ಎಳ್ಳನ್ನ ಹುರಿದು ತೆಗೆದಿಟ್ಕೊಳ್ಳಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ನಂತರ ಹೆಚ್ಚಿದ ಟೊಮೆಟೊ, ಅರಿಶಿನ, ಉಪ್ಪು ಸೇರಿಸಿ ಟೊಮೆಟೊ ಮೆತ್ತಗಾಗುವವರೆಗೆ ಹುರಿಯಿರಿ. ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಹೆಚ್ಚಿದ ಹಸಿರುಮೆಣಸಿನಕಾಯಿ, ಬೆಳ್ಳುಳ್ಳಿ ಎಸಳು, ಬೆಲ್ಲ ಹಾಕಿ ಹುರಿದು ತರಿತರಿಯಾಗಿ ರುಬ್ಬಿಕೊಳ್ಳಿ. ಇದಕ್ಕೆ ಟೊಮೆಟೊ ಸೇರಿಸಿ ನುಣ್ಣಗೆ ತಿರುಗಿಕೊಳ್ಳಿ. ಒಗ್ಗರಣೆಗೆ ಎಣ್ಣೆ, ಹಸಿರುಮೆಣಸಿನಕಾಯಿ, ಕರಿಬೇವು, ಇಂಗು ಹಾಕಿ ರುಬ್ಬಿದ ಮಿಶ್ರಣವನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಳ ಹಿಡಿಯದ ಹಾಗೆ ಕಲಸಿ. ಈಗ ಟೊಮೆಟೊ ಚಟ್ನಿ ತೆಂಗಿನಕಾಯಿ ಚಿತ್ರಾನ್ನ ಜೊತೆ ತಿನ್ನೋದಕ್ಕೆ ರೆಡಿಯಾಗಿದೆ. ಸಖತ್ತಾಗಿದೆ. ಫಾಸ್ಟ್ ಫುಡ್ ಸುತ್ತಲ್ಲಿ ಏನ್ ಮಾಡ್ತಾ ಇದ್ದೀರಾ ಮುರಳಿ ಅವರೇ ಇವತ್ತು? ನೀವು ಕೇಳೋದಕ್ಕಿಂತ ಮೊದಲು ನಾನು ಇದೇ ಪ್ರಶ್ನೆ ನಮ್ಮ ಪ್ರದೀಪ್ ಅವ್ರು ಕೇಳ್ತೀನಿ. ಪ್ರದೀಪ್ ಅವರೇ, ಏನ್ ಮಾಡಿ ತೋರಿಸ್ತೀರಿ ನಮ್ಗೆ? ಇವತ್ತು ಸ್ಟಫ್ ದೋಸಾ ರೋಲ್ಸ್ ಅಂತ ಮಾಡ್ತಾ ಇದ್ದೀನಿ. ಸ್ಟಫ್ ದೋಸಾ ರೋಲ್ಸ್. ಓಕೆ. ಸ್ಟಫ್ಡ್ ದೋಸಾ ರೋಲ್ಸ್ ಮಾಡಲು ಬೇಕಾಗುವ ಪದಾರ್ಥಗಳು: ದೋಸೆ ಹಿಟ್ಟು, ಈರುಳ್ಳಿ, ಕ್ಯಾಪ್ಸಿಕಮ್, ಮಶ್ರೂಮ್, ಪನ್ನೀರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಕೆಚಪ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾ ಪುಡಿ, ಜೀರಿಗೆ, ಸಾಸಿವೆ, ಹಸಿರುಮೆಣಸಿನಕಾಯಿ, ಉಪ್ಪು, ಇಮಾಮಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಕಾರ್ಯಕ್ರಮದಲ್ಲಿ ಎಣ್ಣೆಗಿಂತ ಜಾಸ್ತಿ ಬೆಣ್ಣೆನೇ ಹಾಕ್ತಾ ಇದ್ದೀರಾ? ಹೌದು ಅಲ್ವಾ? ಆ ಫ್ಲೇವರೇ ಬೇರೆ. ಈಗ ಎಣ್ಣೆ ಬೆಣ್ಣೆ ಎರಡನ್ನು ಕಾಯಿಸ್ಕೊಳ್ತಾ ಇದ್ದೀರಾ? ಇವಾಗ ಫಸ್ಟ್ ಗ್ರೀನ್ ಚಿಲ್ಲೀಸ್ ಹಾಕೋಣ. ಗ್ರೀನ್ ಚಿಲ್ಲೀಸ್, ಸ್ವಲ್ಪ ಜೀರಿಗೆ ಹಾಕೋಣ. ಮೆಣಸಿನಕಾಯಿ ಹಾಕಾಯ್ತು, ಈಗ ಜೀರಿಗೆ ಹಾಕ್ತಾ ಇದ್ದೀರಾ? ಹೌದು. ಸಾಸಿವೆ, ಸ್ವಲ್ಪ ಸಾಸಿವೆ, ಆನಿಯನ್ ಹಾಕ್ತಾ ಇದ್ದೀರಾ? ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹೌದು. ಇದಕ್ಕೆ ಟೊಮೆಟೊ ಹಾಕೋಣ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀರಾ?
ಅದು ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗಬೇಕು. ಇವಾಗ ಫಸ್ಟ್ ಕ್ಯಾಪ್ಸಿಕಮ್ ಹಾಕೋಣ. ನಾವು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಕ್ಕೆ ಮೊದಲೇ ಕಟ್ ಮಾಡಿಬಿಟ್ರೆ ವೆಜಿಟೇಬಲ್ಸ್ ಎಲ್ಲ ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿಟ್ರೆ ಒಳ್ಳೇದು. ಅದ್ರ ಫ್ರೆಶ್ನೆಸ್ ಹಂಗೆ ಇರುತ್ತೆ. ಇಲ್ಲಾಂದ್ರೆ ಹಂಗೆ ಬಿಟ್ರೆ ಡ್ರೈ ಆಗೋಗುತ್ತೆ. ಅರ್ಧ ಆಗಿದೆ ಇವಾಗ. ಇನ್ನೊಂದು ನಿಮಿಷ. ಇವಾಗ ಮಶ್ರೂಮ್ ಹಾಕೋಣ. ಈರುಳ್ಳಿ, ಟೊಮೆಟೊ, ದೊಣ್ಣೆ ಮೆಣಸಿನ್ಕಾಯಿ, ಅದಾದ ನಂತರ ಮಶ್ರೂಮ್ ಅನ್ನ ಮಿಕ್ಸ್ ಮಾಡ್ತಾ ಇದೀವಿ. ಸ್ವಲ್ಪ ಸಾಲ್ಟ್ ಹಾಕೋಣ, ಯಾಕಂದ್ರೆ ಮಶ್ರೂಮ್ ಸ್ವಲ್ಪ ಟೈಮ್ ಆಗುತ್ತಲ್ಲ ಕುಕ್ ಆಗೋಕ್ಕೆ. ಸೊ ಫ್ಲೇವರ್ ಇಳ್ಕೊಂಡ್ಬಿಡ್ಲಿ ಅಂತ ಸ್ವಲ್ಪ ಹಾಕೋಣ. ಆಮೇಲೆ ಇನ್ನೆಷ್ಟು ಬೇಕೋ ಅಷ್ಟು ಹಾಕೋಣ. ಒಬ್ಬೊಬ್ಬರಿಗೆ ಮಶ್ರೂಮ್ಸ್ ಇಷ್ಟ ಆಗಲ್ಲ. ಏನ್ ಹಾಕೋಬಹುದು? ನಾನ್ ವೆಜ್ ಅನ್ಬಿಡ್ತಾರೆ ಅದನ್ನ. ಮಶ್ರೂಮ್ನ ಈ ಬ್ರಾಹ್ಮಿನ್ಸ್ ಜಾಸ್ತಿ ತಿನ್ನಲ್ಲ. ಓಕೆ. ಅವಾಗ ಇವಾಗ ಇದಕ್ಕೇನೆ ಬ್ಯಾಂಬೂ ಶೂಟ್ಸ್ ಯೂಸ್ ಮಾಡ್ಬೋದು. ಕ್ಯಾರೆಟ್, ಬೀನ್ಸ್, ಯಾವುದೇ ತರಕಾರಿ ಏನೇ ಬೇಕಾದ್ರೂ ಮಾಡ್ಕೋಬಹುದು. ನಮ್ಗೆ ಇದಾಗಲ್ಲ ಅದಾಗಲ್ಲ ಅಂತ ಏನಿಲ್ಲ. ನನಗೆ ಇದ್ರ ಕಾಂಬಿನೇಷನ್ ಇಷ್ಟ, ಸೊ ನಾನು ಇದನ್ನ ಮಾಡ್ತಾ ಇದ್ದೀನಿ. ಓಕೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಹೌದು. ಇವಾಗ ಎಲ್ಲ ಮಕ್ಳು ತುಂಬಾ ಇಷ್ಟ. ಈ ಮಶ್ರೂಮು ಚಿಕ್ಕದಾಗ್ತಾ ಇದೆ ನೋಡಿ, ಹಂಗಿದ್ರೆ ಕುಕ್ ಆಗ್ತಾ ಇದೆ ಅಂತ. ಅದು ಸೈಜ್ ಚಿಕ್ಕದಾಗೋಗುತ್ತೆ. ದಪ್ಪ ಇರೋದು ಬೆಂದು ಸಣ್ಣ ಆದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಬೆಂದಾಗಿದೆ ಅಂತ. ಹೌದು, ಆಲ್ಮೋಸ್ಟ್ ಆಗೋಗಿದೆ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಈಗ ಪನ್ನೀರ್ ಹಾಕೋಣ. ಪನ್ನೀರ್ ಹಾಕ್ತಾ ಇದ್ದೀರಾ? ಪನ್ನೀರ್ ಹಾಕಾದ್ಮೇಲೆ ಪನ್ನೀರ್ ಸಾಫ್ಟ್ ಇರುತ್ತಲ್ಲ, ಹೌದು. ಸೊ ಅವಾಗ ಮಿಕ್ಸ್ ಮಾಡ್ಬೇಕಾದ್ರೆ ತುಂಬಾ ಹೊಡಿಬಾರ್ದು. ಪನ್ನೀರ್ ಬಿಟ್ಕೊಂಡ್ಬಿಡುತ್ತೆ, ಪೀಸ್ ಆಗೋಗುತ್ತೆ. ಬೆಚ್ಚಗ್ ಮಾಡ್ಬೇಕು, ಹಿಂಗ್ ಟರ್ನ್ ಮಾಡ್ಬೇಕಷ್ಟೇ. ಇದಾಗ್ತಾ ಇದೆ. ಇವಾಗ ಧನಿಯಾ ಪೌಡ್ರು ಒಂದು 1 ಟೀ ಸ್ಪೂನ್ ಅಷ್ಟು. ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್ 3/4 ಟೀ ಸ್ಪೂನ್ ಅಷ್ಟು. ಆಮೇಲೆ ಸ್ವಲ್ಪ ಗರಂ ಮಸಾಲ. ಇವಾಗ ಸ್ವಲ್ಪ ಸಾಲ್ಟ್. ಇವಾಗ ಸ್ವಲ್ಪ ಕೆಚಪ್ ಹಾಕ್ಬಿಡೋಣ. ವಾಸನೆ ಹೆಂಗ್ ಬರ್ತಾ ಇದೆ? ಸಖತ್ತಾಗಿ ಬರ್ತಾ ಇದೆ ವಾಸನೆ. ಈ ತರ ರುಚಿಯಾಗೆಲ್ಲ ಮಾಡಿ ನಮ್ಗೆ ತಿನ್ನಿಸ್ತಾ ಇದ್ರೆ ಮೊದಲೇ ದಪ್ಪ ನಾನು. ಆಮೇಲೆ ನನ್ ಗತಿ ಏನ್ರಿ? ಖುಷಿಯಾಗಿರ್ತೀರಾ ತಿಂದಾದ್ಮೇಲೆ? ಓ, ಸಾಕಾಗಿರ್ತೀನಿ. ಸಾಕು, ಇನ್ನೇನ್ ಬೇಕು? ದಪ್ಪ ಇದ್ರೇನು ಸಣ್ಣ ಇದ್ರೇನು ಹಂಗಂತೀರಾ? ಹಂಗಂದ್ರೆ ಮಾಡಿ 4 ದೋಸೆ ತಿನ್ನೋಣ ಇವತ್ತು. ನೋ ಪ್ರಾಬ್ಲಮ್. 4 ಅಲ್ಲ 10 ತಿನ್ನಿ. ಹಂಗಂತೀರಾ? ಮಾಡ್ಕೊಡ್ತೀನಿ. ಓಹೋ. ಇದಕ್ಕೆ ಟೊಮ್ಯಾಟೊ ಪ್ಯೂರಿನೂ ಹಾಕ್ಬೋದು. ಅದು ಕುಕ್ ಆಗ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಯಾಕಂದ್ರೆ ಹಸಿದಿರುತ್ತಲ್ಲ ಟೊಮ್ಯಾಟೊ, ಅದು ವಾಸನೆ ಹೋಗ್ಬೇಕು. ಅದಕ್ಕೆ ಕೆಚಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಆಲ್ರೆಡಿ ಕುಕ್ ಆಗೋಗಿರುತ್ತೆ. ಓಹೋ, ಪ್ರೊಸೆಸ್ಡ್ ಇರುತ್ತಲ್ಲ, ಸೊ ಜಲ್ದಿ ಆಗೋಗುತ್ತೆ. ದೋಸೆ ಹಿಟ್ಟು ರುಬ್ಕೊಂಡ್ ಬಂದಿದ್ದಾರೆ, ದೋಸೆನ ಹಾಕ್ತಾ ಇದ್ದಾರೆ. ಗರಿ ಆದಂತ ಪೇಪರ್ ದೋಸೆ ರೆಡಿ ಆಗ್ತಾ ಇದೆ. ತೆಳ್ಳಗೆ ಪೇಪರ್ ದೋಸೆ ಮಾಡಿದಷ್ಟು ರುಚಿ ಜಾಸ್ತಿ ಆಗುತ್ತೆ. ಏನಾದ್ರೂ ಮಾಡ್ಬೇಕಂದ್ರೆ ಅದ್ರದ್ದು ಒಂದು ರೀತಿ ಇರುತ್ತೆ, ಹಂಗ್ ಮಾಡ್ಬೇಕದು. ಅವಾಗ್ಲೇ ಆ ಟೇಸ್ಟ್ ಬರೋದು. ನಮಗ್ ಬೇಕಾದಂಗ್ ಮಾಡ್ಕೊಂಡ್ಬಿಟ್ಟು ಅಯ್ಯೋ ಆ ಟೇಸ್ಟ್ ಬಂದಿಲ್ಲ, ಹೆಂಗ್ ಚೆನ್ನಾಗ್ ಬಂದಿಲ್ಲ ಅಂತ ಹೇಳಿದ್ರೆ ಈ ಸೈಡ್ ಆಗ್ತಿದ್ದಂಗೆನೆ ತಿರುಗಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಬಿಟ್ಟು ಇದನ್ನ ಸ್ಪ್ರೆಡ್ ಮಾಡ್ಬಿಟ್ಟು ರೋಲ್ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಸರ್ವ್ ಮಾಡೋದಷ್ಟೇ. ಅಷ್ಟೇ. ವೆರಿ ಸಿಂಪಲ್. ತರಕಾರಿ ಸ್ಟಫ್ ನ ಈಗ ದೋಸೆ ಮೇಲೆ ಹಾಕ್ತಾ ಇದ್ದಾರೆ. ದೋಸೆ ಮೇಲೆ ಹಾಕೋಣ ಹಿಂಗೆ. ಅಂದ್ರೆ ಇದಕ್ಕೇನು ಚಟ್ನಿ ಗಿಟ್ಟಿ ಬೇಕಾಗಲ್ಲ, ಸ್ಟಫಿಂಗ್ ದೇ ಒಳಗಡೆ ಅಷ್ಟೇ. ಫುಲ್ ರೆಡಿ ಆಗಿದೆ. ಇವಾಗ ಕ್ರಾಸ್ ಕಟ್ ಮಾಡ್ಬಿಟ್ಟು ಬಿಸಿ ಆದ ಸ್ಟಫ್ ದೋಸೆ ರೋಲ್ ರೆಡಿ ಇದೆ. ಸ್ಟಫ್ ದೋಸಾ ರೋಲ್ ರೆಡಿ ಆಗಿದೆ. 1 ನಿಮಿಷ ತಾಳಿ ತಿನ್ ನೋಡ್ಬಿಡ್ಲಾ? ನೋಡ್ಬಿಡಿ. ಬಿಸಿ ಆಗಿದೆ ರೀ, ನೋಡ್ತಾ ಇದ್ದೀರಾ? ತಾಳಿ 1 ನಿಮಿಷ ತಾಳ್ರಿ. ಸಕ್ಕತ್ತಾಗಿದೆ ರೀ, ಅದ್ಭುತವಾಗಿದೆ. ಅಯ್ಯಯ್ಯೋ, ಏನ್ರಿ ಮುರಳಿ, ನೀವು ಒಬ್ಬರೇ ತಿಂತಾ ಇದ್ದೀರಾ ಅಂದ್ರ? ನಿಮ್ಗೋಸ್ಕರ ತೋರಿಸಿದಪ್ಪ. ಎಲ್ಲೋ ಬೇರೆ ಕಡೆಗೆ ಹೋಗಿದ್ರಾ? 1 ನಿಮಿಷ ತಾಳಿ, ಇನ್ನೊಂದ್ಸರಿ ತೋರಿಸ್ತೀನಿ, ಬರ್ಕೊಳ್ಳಿ. ಸ್ಟಫ್ಡ್ ದೋಸಾ ರೋಲ್ ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಗೂ ಬೆಣ್ಣೆ ಹಾಕಿ ಹಸಿರುಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಮಶ್ರೂಮ್, ಉಪ್ಪು ಹಾಕಿ ಬೇಯಿಸಿ. ನಂತರ ಪನ್ನೀರ್, ಧನಿಯಾ ಪೌಡರ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಟೊಮೆಟೊ ಕೆಚಪ್ ಹಾಕಿ ಹುರಿದಿಟ್ಕೊಳ್ಳಿ.
ತವಾದ ಮೇಲೆ ದೋಸೆ ಹಿಟ್ಟಿನಿಂದ ದೋಸೆಯನ್ನು ಹಾಕಿ ಮಾಡಿಟ್ಟುಕೊಂಡ ಮಿಶ್ರಣವನ್ನ ದೋಸೆಯ ಮೇಲೆ ಹರಡಿ ರೋಲ್ ಮಾಡಿ ಕತ್ತರಿಸಿ. ಈಗ ಬಿಸಿ ಬಿಸಿ ಸ್ಟಫ್ಡ್ ದೋಸಾ ರೋಲ್ ಸವಿಯಲು ಸಿದ್ಧ. ತುಂಬಾ ಚೆನ್ನಾಗಿತ್ತು ದೋಸೆ, ನನಗಂತೂ ಖುಷಿ ಆಯ್ತು. ಖಂಡಿತವಾಗ್ಲೂ ನಿಮ್ಗೂ ಖುಷಿಯಾಗಿರುತ್ತೆ ಅನ್ಕೊಂಡಿದೀನಿ. ಥ್ಯಾಂಕ್ಸ್ ಪ್ರದೀಪ್. ವೆಲ್ಕಮ್. ಥ್ಯಾಂಕ್ ಯು. ಪ್ರದೀಪ್ ಅವ್ರು ಹೊರಟ್ರು. ಏನ್ರಿ ಮುರಳಿ, ಇದಕ್ಕೆ ಯಾಕ್ರಿ ನಮ್ಮನ್ನು ಕರೀರಿ, ಫಾಸ್ಟ್ ಫಾಸ್ಟ್ ಅಡಿಗೆ ಮಾಡ್ತೀವಿ, ಎಂತೆಂತ ಟೇಸ್ಟ್ ಇಟ್ಟಿದೀವಿ ಗೊತ್ತಾ ಅಂತ ನೀವೆಲ್ಲ ಅನ್ಕೊಳ್ತಾ ಇದೀರಾ ಅಂತ ನನಗೆ ಗೊತ್ತು. ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಸಾಕಷ್ಟು ಜನ ಲೆಟರ್ಗಳನ್ನೆಲ್ಲ ಬರೆದಿದ್ದಾರೆ, ಅವರ ರೆಸಿಪಿಗಳನ್ನ ಬರೆದು ಕಳಿಸಿದ್ದಾರೆ. ಅಂತವ್ರನ್ನ ಆಯ್ಕೆ ಮಾಡಿ ನಾವು ಕರ್ಸ್ಕೊಳ್ತಾ ಇದೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಾರೆ ದೀಪಾ ನಾಗೇಶ್ ಅವರು. ಬನ್ನಿ ಮೇಡಮ್. ಮೇಡಮ್ ಎಲ್ಲಿಂದ ಬರ್ತಾ ಇದ್ದೀರಾ? ಗಾಂಧಿ ಬಜಾರಿಂದ ಬರ್ತಾ ಇದ್ದೀನಿ. ಗಾಂಧಿ ಬಜಾರಿಂದ ಬರ್ತಾ ಇದ್ದೀರಾ ಅಂದ್ರೆ ಗಾಂಧಿ ಬಜಾರ್ ಅಂದ ತಕ್ಷಣ ಜ್ಞಾಪಕ ಬರೋದು ಎಲ್ಲರಿಗೂ ಬಗೆ ಬಗೆ ತಿಂಡಿ, ಸಿಕ್ಕಾಪಟ್ಟೆ ಹೋಟ್ಲು, ತಿನ್ನೋ ಜನಗಳು ಎಲ್ಲ ಗಾಂಧಿ ಬಜಾರ್ಲೆ ಜಾಸ್ತಿ ಇದ್ದಾರೆ. ಮೇಡಮ್ ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು ಬೇಸಿಕಲಿ ಆಯುರ್ವೇದಿಕ್ ಬ್ಯೂಟಿಷಿಯನ್ ಆಗಿದ್ದೀನಿ. ಆಯುರ್ವೇದಿಕ್ ಬ್ಯೂಟಿಷಿಯನ್ ಇದ್ರೆ ಮೇಡಮ್? ಜನರಲಿ ಎಲ್ಲರೂ ಕೆಮಿಕಲ್ ಓರಿಯೆಂಟೆಡ್ ಪ್ರೋಸೆಸ್ ಗಳು ಮಾಡ್ತಾರಲ್ಲ, Okay. ಬಟ್ ನಮ್ದು 15 ಇಯರ್ಸ್ ಇಂದ ಟಿಪಿಕಲ್ ಆಯುರ್ವೇದಿಕ್ ಪ್ರೋಸೆಸ್ ಗಳನ್ನೇ ಮಾಡ್ತೀವಿ. ನಮ್ಮ ಪಾರ್ಲರ್ ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಅದೇ ಪಾರ್ಲರ್ ಇದೆ ನಿಮ್ದು? ಹೌದು ಹೌದು. ಪಾರ್ಲರ್ ಇದೆ, ಬ್ಯೂಟಿಷಿಯನ್ ಆಗಿದ್ದೀರಾ. ಹೌದು. ಓಕೆ, ನಮ್ಗೆ ಏನ್ ಅಡಿಗೆ ಮಾಡಕ್ ತೋರ್ಸಕ್ ಬಂದಿದ್ದೀರಾ? ಇವತ್ತು ತುಂಬಾ ಹೆಲ್ದಿ ಆಗಿದೆ, ಹಾ. ಅದ್ರ ಜೊತೆಗೆ ತುಂಬಾ ಟೇಸ್ಟಿ ಆಗಿರುವಂತ ಮಂಚೂರಿಯನ್ ಮಾಡ್ತಾ ಇದ್ದೀನಿ. ಯಾವ ತರ ಮಂಚೂರಿ ಮಾಡ್ತಾ ಇದೀರಾ ಮೇಡಮ್? ನೀವು ಕೇಳಿರ್ತೀರಾ ಬೇಬಿ ಕಾರ್ನ್ ಮಂಚೂರಿ ಕೇಳಿರ್ತೀರಾ, ಗೋಬಿ ಮಂಚೂರಿ ಕೇಳಿರ್ತೀರಾ, ಹೌದು. ಅದೆಲ್ಲ ಕೇಳಿರ್ತೀರಲ್ಲ. ಇವತ್ತು ತುಂಬಾ ಸ್ಪೆಷಲ್ ಆಗಿರುವಂತದ್ದು ಡಯಟ್ ಕಾನ್ಶಿಯಸ್ ಇರೋಂತವ್ರಿಗೋಸ್ಕರ ಮಾಡ್ತಾ ಇರೋದು ಸೋಯಾ ಚಂಕ್ಸ್ ಇಂದ ಮಾಡುವಂತ ಮಂಚೂರಿಯನ್. ಸೋಯಾ ಚಾಂಕ್ಸ್ ಮಂಚೂರಿ ಮಾಡ್ತಾ ಇದಾರೆ. ಖಂಡಿತವಾಗ್ಲೂ ಮೇಡಮ್, ಸೋಯಾ ಚಾಂಕ್ಸ್ ಮಂಚೂರಿ ಮಾಡ್ಲಿಕ್ಕೆ ಏನೇನ್ ಬೇಕು? ಸೋಯಾ ಚಂಕ್ಸ್ ಮಂಚೂರಿ ಬೇಕಾಗುವ ಪದಾರ್ಥಗಳು: ಸೋಯಾ ಚಂಕ್ಸ್, ಹಸಿರುಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಸೋಯಾ ಸಾಸ್, ಟೊಮೆಟೊ ಸಾಸ್, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಈರುಳ್ಳಿ ಹೂ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಉಪ್ಪು ಹಾಗೂ ಇಮಾಮಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇವಾಗ ಪಾತ್ರೆಗೆ ಒಂಚೂರು ನೀರ್ ಹಾಕ್ಬಿಡಿ. ಸೊ ಇದು ನೀರ್ಗೆ ನಾವು ಡೈರೆಕ್ಟ್ ಆಗಿ ಸೋಯಾ chunks. ಚಂಕ್ಸ್ ಅಂತ ಸಿಗುತ್ತೆ. ಹೌದು ಸೊ ಇದು ಸೋಯಾಬೀನ್ ಇಂದ ಮಾಡಿರುವಂತ ಚಂಕ್ಸ್. ಹೌದು ಮೇಡಮ್. ಇದನ್ನ ಟಿಪಿಕಲ್ ಆಗಿ ಸೋಯಾ ಚಂಕ್ಸ್ ಅಂತ ಹೇಳ್ತಾರೆ, ಬಟ್ ನಾವು ಆಸ್ ಅ ಬ್ರಾಹ್ಮಣ್ ನಾವೇನ್ ಹೇಳ್ತೀವಿ ಅಂತಂದ್ರೆ ವೆಜಿಟೇರಿಯನ್ ನಾನ್ ವೆಜ್ ಅಂತ ಹೇಳ್ತೀವಿ. ವೆಜಿಟೇರಿಯನ್ ನಾನ್ ವೆಜ್ ಅಂತೀರಾ ಹೌದು ನೀವು? ಹೌದು. ಹಾಕೊಂಡ್ಬಿಡೋಣ ಇದಕ್ಕೆ. ಹಾಕೊಂಡ್ ಇದು ಬೇಯೋಷ್ಟೊತ್ತಿಗೆ ನಾವು ಈ ಕಡೆ ಫ್ರೈಂಗ್ ಪ್ಯಾನ್ ರೆಡಿ ಮಾಡ್ಕೊಂಡ್ಬಿಡೋಣ. So, ದೀಪ ಅವ್ರೆ, ಹಾ. ಯಾರು ನಿಮ್ಮಲ್ಲಿ ಜಾಸ್ತಿ ಇಷ್ಟಪಡ್ತಾರೆ ನೀವು ಮಾಡೋ ಅಡುಗೆನ? ನನ್ನ ಫಾದರ್ ಇಷ್ಟಪಡ್ತಾರೆ, ಜೊತೆಗೆ ನನ್ನ ಮಗಳು ತುಂಬಾ ಇಷ್ಟಪಡ್ತಾಳೆ. ಅವಳಿಗೆ ಮಂಚೂರಿಯನ್ಸ್ ಎಲ್ಲ ತುಂಬಾ ಇಷ್ಟ. ಬಟ್ ಗೋಬಿ ಮಂಚೂರಿ ಕೊಡೋಣ ಅಂತಂದ್ರೆ ಅಫ್ಕೋರ್ಸ್ ಗೋಬಿಗೂ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ, ಜೊತೆಗೆ ಅದನ್ನ ಹೈಜಿನಿಕ್ ಆಗಿ ಮಾಡಿರ್ತಾರಲ್ವಾ ಗೊತ್ತಾಗೋದಿಲ್ಲ. ಆಯ್ತು. ಸೊ ಅದೇ ಟೇಸ್ಟ್ ಬೇಕು, ಜೊತೆಗೆ ಎಲ್ಲೂ ಕಾಂಪ್ರಮೈಸ್ ಆಗದಾರ ಹಂಗೆ ಏನಾದ್ರು ಮಾಡ್ಬೇಕಲ್ಲ ಹೆಲ್ದಿಯಾಗಿ ಅಂತ ಯೋಚನೆ ಮಾಡುವಾಗ ಈ ರೆಸಿಪಿ ಕಂಡಿಡಿದೆ. ನೀವೇ ಕಂಡುಹಿಡ್ಕೊಂಡು ರೆಸಿಪಿ? ಹೌದು ಹೌದು ಹೌದು. ವೆರಿ ಗುಡ್. ಸೊ ಹಂಗಾಗಿ ಇದನ್ನ ಟ್ರೈ ಮಾಡ್ತಾ ಇದೀನಿ ಇವತ್ತು. ಖಂಡಿತವಾಗ್ಲೂ ಟ್ರೈ ಮಾಡಿ ಮೇಡಮ್, ಟ್ರೈ ಮಾಡಿ. ಸೊ ಇದಕ್ಕೆ ನಾವು ಇವಾಗ ಹೆಲ್ತಿ ಇಮಾಮಿ ಅಂಡ್ ಟೇಸ್ಟಿ ಆಯಿಲ್ ಹಾಕ್ತೇವೆ. ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಆಯಿಲ್ ಹಾಕ್ತೀನಿ. ಎಷ್ಟು ಹಾಕ್ಲಿ ಹೇಳಿ ಮೇಡಮ್? ಸಾಕು ಸಾಕು ಸಾಕು. ಸೊ ಫಸ್ಟ್ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂತ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಸೊ ಇದಾದ್ಮೇಲೆ ಜಾಸ್ತಿ ಖಾರ ಬೇಡ ಅಂತನೋರು ಸ್ವಲ್ಪ ಅಂದ್ರೆ ಒಂದ್ 2 ಹಾಕೋಬಹುದು. ಮೇಡಮ್ ಸ್ವಲ್ಪ ಖಾರ ಇರ್ಲಿ ಮೇಡಮ್, ನಾನ್ ತಿನ್ನಲ್ವಾ? ಸ್ವಲ್ಪ ಖಾರ ಇರ್ಲಿ, ಹಾಕಿ ಹಾಕಿ, ಖಾರ ಇರ್ಲಿ, ಹೌದು. ಹಾಕಿ ನೀವು ಹಾಕಿ. ಸೊ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂತ ಮೆಣಸಿನಕಾಯಿನ ಹಾಕೋಣ. ನೀವ್ ಹಾಕೊಂಡ್ಬಿಡ್ಬೇಡ್ರಿ, ಆಮೇಲೆ ಖಾರ ನನಗ್ ಬೇಕು ಅಂತ ಹಾಕ್ಸ್ಕೊಳ್ತಾ ಇದೀನಿ. ಓಕೆ, ಅದಾದ ತಕ್ಷಣನೇ ನಾವು ನೆಕ್ಸ್ಟ್ ಸಣ್ಣಗೆ ಹೆಚ್ಕೊಂಡಿರುವಂತ ಈರುಳ್ಳಿನ ಹಾಕೋಣ. ಓಕೆ, ಸರ್ವ್ ಮಾಡ್ತಾ ಇರೋಣ. ಮೇಡಮ್ ಗಾಂಧಿ ಬಜಾರ್ಲಿ ಸಿಕ್ಕಾಪಟ್ಟೆ ಫುಡ್ ಫೇಮಸ್. ಹೌದು ಹೌದು ಸಜ್ಜನ ಸರ್ಕಲ್ಗೆ ಹೋದ್ರೆ ಅಲ್ಲೊಂದು ಫೇಮಸ್, ಆ ಕಡೆಗೆ ಹೋದ್ರೆ ಅಲ್ಲೊಂದು ಒಟ್ಟು, ಈ ಕಡೆ ಬಂದ್ರೆ ಇನ್ನೊಂದು ಭವನ ಒಟ್ಟು, ಹೌದು, ಸಿಕ್ಕಾಪಟ್ಟೆ ಒಟ್ಟುಗಳು. ಯಾವ್ಯಾವ ಒಟ್ಟಿಗೆ ಹೋಗ್ತೀರಾ ನೀವು? ಆಲ್ಮೋಸ್ಟ್ ಎಲ್ಲದಕ್ಕೂ ಹೋಗ್ತಾ ಇರ್ತೀವಿ. ವೀಕ್ಲಿ ಒನ್ಸಾ? ಇಲ್ಲ, ವೀಕ್ಲಿ ಪ್ರೈಸ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಟೈಮ್ ಇರಲ್ಲ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರೋದಕ್ಕೆ. ಸೊ ಪಾರ್ಲರ್ ಇಂದ ಟಕ್ ಅಂತ ಹಂಗೆ ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಪಾರ್ಲರ್ ಇರುತ್ತಾ? ಹೌದು ಹೌದು, ಫುಲ್ ಡೇ ಲೇಡೀಸ್ ಪಾರ್ಲರ್. ಹೌದು ಹೌದು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಇದೆ, ಬಟ್ ಇನ್ನು ಫುಲ್ ಆಗಿಲ್ಲ. ಅಷ್ಟ್ರ ಒಳಗಡೆನೆ ನಾವು ಈ ರೀತಿ ಸಣ್ಣಗೆ ಹೆಚ್ಕೊಂಡಿರುವಂತ ಕ್ಯಾಪ್ಸಿಕಮ್ ನ ಹಾಕ್ಬಿಡ್ಬೇಕು. ಇದು ತುಂಬಾ ಸಿಂಪಲ್ ಆಗಿರುತ್ತೆ, ಜೊತೆಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಮನೇಲೇ ಇರುತ್ತೆ. ಸೊ ಹಾಗಾಗಿ ತುಂಬಾ ಬೇಗನೆ ಹೋಗುತ್ತೆ. ಅಥವಾ ಯಾರಾದ್ರೂ ಗೆಸ್ಟ್ ಬಂದ್ರೆ ಸ್ಪೆಷಲ್ ಡಿಶ್ ಅಂತಾನು ರೆಡಿ ಮಾಡ್ಬಿಡ್ಬೋದು. ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಬಿಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ? ಹೌದು ಹೌದು. ಅಫ್ಕೋರ್ಸ್ ಫಸ್ಟೇ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟಿದೀವಿ ನಾವು, ಹಾಗಾಗಿ ಸ್ವಲ್ಪನೇ ಸಾಕಾಗುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನೊಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ. ಜಾಸ್ತಿ ಹಾಕಲ್ಲ, ಯಾಕಂದ್ರೆ ಮತ್ತೆ ನಮ್ಗೆ ಬ್ಯಾಟರ್ನ್ಗೆ ಅಚ್ಕಾರದ ಪುಡಿ ಬೇಕಾಗುತ್ತೆ. ಸೊ ಅಚ್ಕಾರದ ಪುಡಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಕುಕ್ ಆಗ್ಬಿಡುತ್ತೆ. ತುಂಬಾ ಪ್ರೋಟೀನ್ ಇದೆ ಅನ್ಸುತ್ತೆ, ತುಂಬಾ ಪ್ರೋಟೀನ್ ಇರುತ್ತೆ, ಮತ್ತೆ ಹೈ ಫೈಬರ್ ಇದು. ಸೊ High ಯಾರಿಗಾದ್ರೂ fiber ಇದೆ. ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನ ತಿನ್ಬಿಟ್ರೆ ಸಾಕು, ಸರಿ ಹೋಗ್ಬಿಡುತ್ತಾ? ಸರಿ ಹೇಳ್ಕೊಳ್ಳಿ,
ಜೀರ್ಣಶಕ್ತಿ ಅಭಿವೃದ್ಧಿ ಆಗುವಂತ ಅಂಶ ಸೋಯಾ ಚಂಕ್ಸ್ ಅಲ್ಲಿ ಜಾಸ್ತಿ ಇದೆ. ದಯವಿಟ್ಟು ಜೀರ್ಣಶಕ್ತಿ ಪ್ರಾಬ್ಲಮ್ ಇರೋರು ಸೋಯಾ ಚಂಕ್ಸ್ ನ ತಿನ್ನಕ್ ಶುರು ಮಾಡಿ. ಜೀರ್ಣಶಕ್ತಿ ಚೆನ್ನಾಗುತ್ತೆ, ಆ ಜೀರ್ಣ ನಿಂತೋಗುತ್ತೆ. ಹೌದು, ಜೀರ್ಣಶಕ್ತಿ ಚೆನ್ನಾಗಾದ್ರೆ ಅಫ್ಕೋರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಬ್ಲಡ್ ಪ್ಯೂರಿಫಿಕೇಶನ್ ಚೆನ್ನಾಗಿರುತ್ತೆ. ಊಟನೂ ಚೆನ್ನಾಗಿ ಮಾಡ್ತಾರೆ. ಹೌದು, ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಏನಾರಾಗ್ಲಿ ಹಾಸ್ಪಿಟ್ಲ್ಗೆ ಹೋಗೋದು ತಪ್ಪುತ್ತೆ. ಹೌದು Okay? ಹೌದು. ಇಲ್ಲಿ ಇಟ್ಕೊಳ್ಳಿ. ನಾವ್ ಹೆಂಗಸರು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ, ನಾವು ಟೈಮ್ ಮ್ಯಾನೇಜರ್ಸ್ ಆಗಿರ್ತೀವಿ, ಎಕನಾಮಿಕ್ ಮ್ಯಾನೇಜರ್ಸ್ ಗಳಾಗಿರ್ತೀವಿ, ಅದ್ರ ಜೊತೆಗೆ ನ್ಯೂಟ್ರಿಷನ್ಸ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಿರ್ತೀವಿ. ಯಾಕಂದ್ರೆ ಮಕ್ಕಳಿಗೆ ಹೆಲ್ದಿ ಆಗಿರೋದಂಥದ್ದು ಕೊಡ್ಬೇಕು, ಅದ್ರ ಜೊತೆಗೆ ಅದು ಎಕನಾಮಿಕ್ ಆಗಿರ್ಬೇಕು, ಹೈಜಿನಿಕ್ ಆಗಿರ್ಬೇಕು. ಸೊ ಇದಿಷ್ಟು ಟಾಸ್ಕ್ ನಮ್ಮ ಮೇಲೆ ಇರುತ್ತೆ. ಖಂಡಿತವಾಗ್ಲೂ ಹೌದು. ಬರೀ ಅಡಿಗೆ ಮಾಡಿ ಇಟ್ಬಿಟ್ರೆ ಸಾಲೋದಿಲ್ಲ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಹೇಳಿ ಮೇಡಮ್. ಸ್ವಲ್ಪ ಕಾರ್ನ್ ಫ್ಲೋರು ಹಾ. ಈ ರೀತಿ. ಓಹೋ. ಇವನ್ ಗೋಬಿ ಮಂಚೂರಿ ಮಾಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದಾದ್ರೆ ಗೋಬಿನೂ ಕೂಡ ಇದೇ ಪ್ರೊಸೆಸ್ ಅಲ್ಲೇ ಮಾಡ್ಕೊಟ್ರೆ ಎಣ್ಣೆ ಜಾಸ್ತಿ ಎಳಿಯೋದಿಲ್ಲ, ಮತ್ತೆ ಬೇಗ ಕುಕ್ ಆಗ್ಬಿಡುತ್ತೆ. ಓಕೆ, ಇದಾದ್ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಬರೀ ಅದೊಂದು ಸ್ವಲ್ಪ ಕೋಟಿಂಗ್ ಕುತ್ಕೊಳ್ಬೇಕಷ್ಟೇ. ಅಂದ್ರೆ ಈಗ ಪಕೋಡ ಎಲ್ಲ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ಬೇಡ ಇದು. ಸ್ವಲ್ಪ ಮೇಲ್ಗಡೆ ಹೌದು ಹೌದು ತೆಳುವಾದಂತ ಲೇಯರ್ ಕುತ್ಕೊಂಡ್ರೆ ಸಾಕು. ಹೌದು ಹೌದು. ಸೊ ನಾನು ಅವಾಗ್ಲೇ ಹೇಳಿದ್ನಲ್ಲ ಅಚ್ಕಾರದ ಪುಡಿ ಆಮೇಲೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಸೊ ಅದನ್ನ ಇವಾಗ ಹಾಕೊಳ್ಳೋಣ ಈ ರೀತಿ. ನೋಡಿ, ಅಚ್ಕಾರದ ಪುಡಿ ಬಿದ್ದ ತಕ್ಷಣ ಸ್ವಲ್ಪ ಸೋಯಾ ಚಂಕ್ಸ್ಗೆ ಕಳೆ ಬಂದ್ಬಿಡ್ತು. ಹಾ? ಹೌದು. ಸೊ ನೀವು ಇದನ್ನ ಚೂರ್ ಸ್ಟರ್ ಮಾಡ್ತಾ ಇರಿ. ಕೊಡಿ 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 ಕೊಡಿ. ಅದ್ರ ಜೊತೆಗೆ ನಾವು ಇವಾಗ ಏನಿದು? ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಟೊಮೆಟೊ ಸಾಸು, ಹಾ. ಕೆಚಪ್ ಸಾಸಾ? ಸಾಸ್ ಟೊಮೆಟೊ ಕೆಚಪ್ ಕೂಡ ಯೂಸ್ ಮಾಡ್ಬೋದು, ಬಟ್ Okay. ನಾನು ಇವಾಗ ಟೊಮೆಟೊ ಸಾಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದಾದ ತಕ್ಷಣ ಸ್ವಲ್ಪ ಸೋಯಾ ಸಾಸ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕೋಣ. ಅದಕ್ಕೆ ಅದಾಗೋಷ್ಟೊತ್ತಿಗೆ ನಾವಿಲ್ಲಿ ಬ್ಯಾಟರ್ ನ ರೆಡಿ ಮಾಡ್ಕೊಂಡ್ಬಿಡೋಣ. ಬಾಯಲ್ಲಿ ನೀರ್ ಬರ್ತಾ ಇದೆ ರೀ ನಮ್ಗೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ಇಂಪಾರ್ಟೆಂಟ್ ಅಲ್ವಾ? ಹೌದು ಹೌದು. ನೋಡಿ ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಹೇಳಿ ಮೇಡಮ್. ಸೊ ಇದಕ್ಕೆ ನಾವು ಡೈರೆಕ್ಟ್ ಆಗಿ ಇದನ್ನ ಹಾಕೋಣ. ಇದಕ್ಕೆ ಆಕ್ಚುಲಿ ಹೆಸರಿಟ್ಟಿರೋದು ಪ್ರಜ್ಞಾ ಮಂಚೂರಿಯನ್ ಅಂತ. ಓಹೋ. ಯಾಕಂದ್ರೆ ಅವಳಿಗೋಸ್ಕರನೇ ಮಾಡೋದಲ್ವಾ. ಹೆಂಗಿದೆ ಪ್ರಜ್ಞಾ ಮಂಚೂರಿಯನ್ ಅಂತೆ? ಸೊ ಇದು ನೀವು ಹೊಟ್ಟೆ ತುಂಬಾನು ತಿನ್ಬೋದು ಬೇಕಾದ್ರೆ. ಹೊಟ್ಟೆ ತುಂಬಾನು ತಿನ್ಬೋದು ಅಂತೀರಾ? ಈಗ ಲಾಸ್ಟ್ ಅಲ್ಲಿ ಇನ್ನೊಂದ್ ಚೂರ್ ಸಾಲ್ಟ್ ಹಾಕೋಣ ಇದಕ್ಕೆ. ಲಾಸ್ಟ್ ಅಲ್ಲಿ ಲಾಸ್ಟಿಗೆ ಬಂದ್ಬಿಟ್ವಾ? ಹೌದು ಹೌದು, ಉರಿ ಇರುವಾಗ್ಲೇನೆ ನಾವು ಇದಕ್ಕೆ ಲಾಸ್ಟ್ ಅಲ್ಲಿ ಈರುಳ್ಳಿ ಹೂವ ಹಾಕೋಬೇಕು. ಇದು ನೋಡೋದಕ್ಕೆ ಕಲರು ಆಡ್ ಮಾಡುತ್ತೆ, ಕಾಂಟ್ರಾಸ್ಟ್ ಕಲರ್. ಅಂದ್ರೆ ಗ್ರೀನ್ ಅಂಡ್ ರೆಡ್ ಒಳ್ಳೆ ಕಾಂಬಿನೇಷನ್ ಅಲ್ವಾ. ಸೊ ಗ್ರೀನ್ ಅಂಡ್ ರೆಡ್ ಕಲರು ಆಡ್ ಮಾಡುತ್ತೆ, ಜೊತೆಗೆ ಆ ಕ್ರಂಚಿನೆಸ್ ಬರುತ್ತೆ, ಹಾಗಾಗಿ ತಿನ್ನೋವಾಗ ಒಂಥರ ಮಜಾ ಸಿಗುತ್ತೆ. ಇದು ಆಲ್ಮೋಸ್ಟ್ ಮುಗ್ದಿದೆ. ರೆಡಿ ಆಗದಾ? ರೆಡಿ 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 ಟು ಫೈಟ್ ಅಂತಾರಲ್ಲ, ಹಾಗೆ ರೆಡಿ ಟು ಈಟ್. ಇದನ್ನ ಡೈರೆಕ್ಟ್ ಆಗಿ ನಾವು ಸರ್ವಿಂಗ್ ಡಿಶ್ ಗೆ ಹಾಕ್ಬಿಡೋಣ. ಹಾಕಿ ಮೇಡಮ್. ನೀಟಾಗಿ ಹೀಗೆ ಇಟ್ಬಿಟ್ಟು ಸಖತ್ತಾಗಿ ಕಾಣ್ತಾ ಇದೆ, ವಾಸನೆ ಬರ್ತಾ ಇದೆ. ಇನ್ಸ್ಟೆಂಟ್ ಆಗಿ ರೆಡಿನೂ ಆಗಿದೆ. ಪ್ರಜ್ಞಾ, ಮನೆಗೆ ಬಂದ್ಮೇಲೆ ಕೇಳ್ಬೋದು ನೀನು ನನಗೆ ಯಾಕೆ ತಂದಿಲ್ಲ ಅಂತ. ಇದ್ರಲ್ಲಿ ಅರ್ಧ ಯಾಕೆ ಕುಳ್ಸಿದೀನಿ ಅಂದ್ರೆ ಅವಳು ತಗೊಂಡೋಗೋದಕ್ಕೆ ಉಳಿಸಿರೋದು. ಹಂಗೇನ ಮಾಡ್ಬಿಟ್ಟಿಲ್ಲ ನೀವು, ಸಖತ್ತಾಗಿ ಹೇಳಿದ್ರಿ ನೀವು. ನಾವೆಲ್ಲ ಇಷ್ಟ ಜನ ಕಾಯ್ತಾ ಇದೀವಿ ಇಲ್ಲಿ. ಇದಕ್ಕೆ ಇನ್ನೊಂದಷ್ಟು ಸಖತ್ತಾಗಿ ಹೇಳಿದ್ರಿ ಗಾರ್ನಿಶಿಂಗ್ ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಓಕೆ. ಫೈನಲ್ ಟಚ್ ನಾವು ಲೆಮನ್ ಜ್ಯೂಸ್ ಇದು ಲಾಸ್ಟ್ ಅಲ್ಲಿ ಹಾಕ್ಬೇಕು. ಯಾವಾಗ್ಲೂ ಅಷ್ಟೇ ಬಿಸಿ ಬಿಸಿಲಿ ಇದ್ದಾಗ ಹಾಕಿದ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಸೊ ಲಾಸ್ಟ್ ಅಲ್ಲಿ ಲೆಮನ್ ಜ್ಯೂಸ್. ಬಿಸಿ ಬಿಸಿ ಸೋಯಾ ಚಂಕ್ಸ್ ಮಂಚೂರಿಯನ್ ರೆಡಿ ಟು ಈಟ್. ಮಂಚೂರಿಯನ್ ಓಕೆ. ಈ ದೊಣ್ಣೆ ಮೆಣಸಿನಕಾಯಿ ಯಾಕೆ? ಅದ್ರಲ್ಲೇ ಇರೋದು ಸರ್ಪ್ರೈಸ್. ಏನಂದ್ರೆ ಮಕ್ಕಳಿಗೆ ಎಲ್ಲಾದನ್ನು ಇನೋವೇಟಿವ್ ಆಗಿರ್ಬೇಕಲ್ಲ. ಹೌದು. ಸೊ ರಿಯಲ್ ದೊಣ್ಣೆ ಮೆಣಸಿನಕಾಯಿ ಒಳಗಡೆ ಓ. ಸಾಸ್ನ ಹಾಕಿದೀವಿ. ಹೇಗಿದೆ ಓಹೋ, ಸಖತ್ತಾಗಿ ಸೂಪರ್ ಆಗಿ ಕಾಣ್ತಾ ಇದೆ. ಒಂದ್ ನಿಮಿಷ ತಳಿ ಮೇಡಮ್, ಶುರು ಮಾಡ್ಲಾ? ಯಾ ಡೆಫಿನೆಟ್ಲಿ. ಆಯ್ತಾರಿ, ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ. ಈ ತರ ಸಿಸಿ ಸಖತ್ತಾಗಿದೆ. ಏನು ಏನ್ರಿ ಬಿಡಿ, ನೀವು ಒಬ್ಬರೇ ತಿಂತಾ ಇದೀರಾ ಅಂತ ಇದೀರಾ? ಖಂಡಿತವಾಗ್ಲೂ ಇನ್ನೊಂದ್ಸರಿ ತೋರಿಸ್ತೀನಿ ನಮ್ಮ ಮೇಡಮ್ ಅವರು ಯಾವ ರೀತಿ ಈ ಸೋಯಾ ಚಂಕ್ಸ್ ಮಂಚೂರಿ ಮಾಡಿದ್ರು ಅಂತ. ಬೇಗ 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 ಬರ್ಕೊಡಿ. ಸೋಯಾ ಚಂಕ್ಸ್ ಮಂಚೂರಿ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸೋಯಾ ಚಂಕ್ಸ್ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಒಂದು ಪ್ಯಾನ್ ನಲ್ಲಿ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಹಸಿರುಮೆಣಸಿನಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚಕಾರದ ಪುಡಿ ಹಾಕಿ ಮಿಶ್ರಣ ಬೆಂದ ನಂತರ ಟೊಮೆಟೊ ಸಾಸ್, ಸೋಯಾ ಸಾಸ್ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬೇಯಿಸಿದ ಸೋಯಾ ಚಂಕ್ಸ್ಗೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು ಹಾಕಿ ಕಲಸಿ. ಇದನ್ನು ಮಿಶ್ರಣದ ಜೊತೆ ಸೇರಿಸಿ ಈರುಳ್ಳಿ ಹೂ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ನಿಂಬೆ ರಸ ಸೇರಿಸಿ ಸಾಸ್ ಜೊತೆ ತಿನ್ನಲು ಕೊಡಿ. ಒಳ್ಳೆ ಟೇಸ್ಟಿ ಫುಡ್ ಅನ್ನ ನಮಗೆ ಕೊಟ್ಟಿದ್ದೀರಾ.
ಥ್ಯಾಂಕ್ ಯು ಜೊತೆಗೆ ನಿಮ್ಮ ಮಗಳ ಹೆಸರು ಅಂತ ಹೇಳಿದ್ರಿ? ಪ್ರಜ್ಞಾ. ಪ್ರಜ್ಞಾ, ಅಮ್ಮ ಸಖತ್ತಾಗಿ ಮಾಡಿದ್ದಾರೆ. ಓಕೆ, ಅಮ್ಮನಿಗೆ ಸ್ವಲ್ಪ ಕಳಿಸ್ತಾ ಇದೀನಿ. ಮಲ್ಲಿ ನೀನು ತಿನ್ನೋಡ್ಬಿಟ್ಟು ನಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಪ್ಲೆಜರ್ ಇಸ್ ಮೈನ್. ಥ್ಯಾಂಕ್ ಯು ಮೇಡಮ್. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಬರ್ತಾ ಇದ್ದಾರೆ ಡೈಟಿಷಿಯನ್, ಆರೋಗ್ಯದ ಅಡಿಗೆನ ಮಾಡಕ್ ತೋರಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನು ಕರೆದು ಆರೋಗ್ಯದ ಅಡಿಗೆ ಯಾವ ರೀತಿ ಇರುತ್ತೆ, ಯಾವ ರೀತಿ ದಪ್ಪ ಆಗ್ಬೋದು, ಯಾವ ರೀತಿ ಸಣ್ಣ ಆಗ್ಬೋದು, ಯಾವ ರೀತಿ ಆರೋಗ್ಯ ಆಗಿರ್ಬೋದು ಅಂತ ಹೇಳಲಿಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬನ್ನಿ. ಕುಸುಮಾ ಅವರೇ, ಅವತ್ತಿಂದ ನನಗೊಂದು ತುಂಬಾ ದಿವಸ ಒಂದು ಪ್ರಶ್ನೆ ಇದೆ. ಅದೇನಂದ್ರೆ ಡಯಟ್ ಅಂದ್ರೆ ಏನು? ಡಯಟ್ ಅಂತಂದ್ರೆ ಪಥ್ಯ ಅಂತಂದ್ರೆ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಊಟ ಬಿಟ್ಬಿಡ್ತಾರೆ. ಇಲ್ಲ ಅಂತಂದ್ರೆ ತುಂಬಾ ಉಪವಾಸ ಮಾಡೋದು ಜಾಸ್ತಿ, ವಾರಕ್ಕೆ ಒಂದ್ಸರಿ ಅಥವಾ 2 ಸರಿ ಮಾಡೋದು, ಇಲ್ಲ ಒಂದೊತ್ತು ಊಟ ಬಿಡೋದು, 2 ಊಟ ಬಿಡೋದು, ಆ ರೀತಿ ಯಾವುದೂ ಅಲ್ಲ ಪಥ್ಯ ಅಂತ ಅಂದ್ರೆ. ಸೊ ನಾವು ಬ್ಯಾಲೆನ್ಸ್ ಮಾಡ್ಬೇಕು, ಅಂದ್ರೆ ಎಲ್ಲವನ್ನ ತಿನ್ಬೇಕು, ಅದನ್ನೆಲ್ಲವನ್ನ ಕರಗಿಸ್ಬೇಕು, ಮಾಡ್ಬೇಕು. ತುಂಬಾ ಜನ ಏನ್ಕೊಂಡಿದ್ದಾರೆ ಅಂದ್ರೆ, ಅಯ್ಯೋ ಡಯಟ್ ಯಾರು ಮಾಡ್ತಾರ್ರಿ, ಉಪ್ಪು ಖಾರ ಎಲ್ಲ ತಿನ್ನಕ ನಾವು ದುಡಿತಾ ಇದೀವಿ. ಎಲ್ಲಾರ ಬಾಳಿದ ಒಂದೇ ಪ್ರಶ್ನೆ, ನೀವೇನ್ ಹೇಳ್ತೀರಿ ಇದಕ್ಕೆ? ಅದು ಕಲೆ, ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ನ್ಯೂಟ್ರಿಷಿಯಸ್ ಆಗಿ. ಡಯಟ್ ಅಂತ ಅಂದ ತಕ್ಷಣ ಅದು ಸುಮ್ಮನೆ ರುಚಿ ಇರೋದಿಲ್ಲ ಅಥವಾ ಉಪ್ಪು ಖಾರ ಏನೂ ಇರೋದಿಲ್ಲ, ತಿನ್ನೋದಿಕ್ ಆಗೋದಿಲ್ಲ ಅಂತ ತಿಳ್ಕೊಳ್ಬಾರ್ದು. ನಾವು ಅದನ್ನ ಹೇಗೆ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಅದು ನಮ್ಮ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಅದನ್ನ ಎಲ್ಲವನ್ನ ಡಯಟ್ ಮಾಡಿದ ಫುಡ್ ಅಲ್ಲಿ ಕೂಡ ನಾವು ಅದನ್ನ ಟೇಸ್ಟಿಯಾಗಿ ನಾವು ಮಾಡಿ ಅದನ್ನ ಎಂಜಾಯ್ ಮಾಡಬಹುದು. ನಮ್ಮ ಡಯಟ್ ಫುಡ್ ನ ಪ್ರಿಪೇರ್ ಮಾಡಕ್ಕೆ ಚೆಫ್ ಪ್ರದೀಪ್ ಅವರು ಬರ್ತಾ ಇದ್ದಾರೆ. ಪ್ರದೀಪ್ ಅವರೇ ಬನ್ನಿ. ಪ್ರದೀಪ್ ಹೇಳಿ. ಏನ್ ಪ್ರಿಪೇರ್ ಮಾಡಿ ತೋರಿಸ್ತೀರಾ ಡಯಟ್ ಫುಡ್ ಇವತ್ತು? ಕಾರ್ನ್ ಅಂಡ್ ಬೀನ್ ಸ್ಯಾಲಡ್ ಅಂತ. ಕಾರ್ನ್ ಅಂಡ್ ಬೀನ್ ಸಲಾಡ್ ಮಾಡುವುದಕ್ಕೆ ಬೇಕಾಗುವ ಪದಾರ್ಥಗಳು: ಮುಸುಕಿದ ಜೋಳ, ರಾಜಮಾ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಬೂಲ್ ಕಡಲೆಕಾಳು, ಸೌತೆಕಾಯಿ, ಲೆಟ್ಯೂಸ್, ಅಚ್ಚ ಖಾರದ ಪುಡಿ, ಈರುಳ್ಳಿ ಹೂ, ಮೊಸರು, ಪುದೀನಾ, ಉಪ್ಪು. ರಾಜ್ಮಾ ಮತ್ತೆ ಚಿಕ್ ಪೀಸ್ ನ ಬಾಯ್ಲ್ ಮಾಡ್ಕೋಬೇಕು. ಸೊ ಅದಕ್ಕೆ ಅದು ಪ್ಯಾನ್ ಬೇಕಾಯ್ತು. ತಗೊಳ್ಳಿ, ಕೊಡ್ತೀನಿ. ಸ್ಮಾಲ್ ಪ್ಯಾನ್ ಬೇಕು ಸಾಕಲ್ಲ? ಸಾಕು. ಸ್ವಲ್ಪ ನೀರು ಸಿಗುತ್ತೆ. ಆದಷ್ಟು ನಾವು ಯಾವುದನ್ನೇ ಕಾಳು ಅಥವಾ ಧಾನ್ಯಗಳನ್ನ ನಾವು ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಕಡಿಮೆ ನೀರಲ್ಲಿ ನಾವು ಅದನ್ನ ಬೇಯಿಸ್ಕೊಂಡ್ರೆ ನಮಗೆ ಉತ್ತಮ. ಯಾಕಂದ್ರೆ ನ್ಯೂಟ್ರಿಯೆಂಟ್ಸ್ ನಾವು ಪ್ರಿಸರ್ವ್ ಮಾಡಬಹುದು. ಅಷ್ಟು ರಾಜ್ಮಾ ಹಾಕೋಣ. ಆದಷ್ಟು ನಾವು ರಾಜ್ಮಾನ ಸ್ವಲ್ಪ ತುಂಬಾ ಹೆಚ್ಚು ಸಮಯ ನಾವು ನೆನೆಸಿದ್ರೆ ನಮಗೆ ಬಹಳ ಒಳ್ಳೆಯದು. ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಮಗೆ ಬೇಯಿಸೋದಕ್ಕೆ ಒಂದು ಸಮಯವನ್ನು ನಾವು ಸೇವ್ ಮಾಡಬಹುದು. ಮತ್ತೆ ಇದು ಹೆಚ್ಚು ಸಮಯ ಹಿಡಿಯುತ್ತೆ ಬೇಯೋದಿಕ್ಕೆ. ನಾವು ಆಕ್ಚುಲಿ ಕರ್ನಾಟಕದಲ್ಲಿ ಈ ರಾಜ್ಮಾ ಯೂಸ್ ಮಾಡೋದು ತುಂಬಾ ಕಡಿಮೆ ಅನ್ಕೊಂಡಿದ್ದೀನಿ ನಾನು. ಹೌದು, ಈ ರಾಜ್ಮಾ ಅಂದ್ರೆ ಕಿಡ್ನಿ ಬೀನ್ಸ್ ಅಂತ ಕೂಡ ಕರಿತೇವೆ ಅದನ್ನ. ಕಿಡ್ನಿ ಬೀನ್ಸ್ ಗೊತ್ತಿಲ್ಲ. ಓಕೆ, ಅಂದ್ರೆ ಬಿಕಾಸ್ ಆ ಶೇಪ್ ಆ ತರ ಇರುತ್ತೆ ನೋಡಿ ಕಿಡ್ನಿ ಬೀನ್ಸ್, ಸೊ ಅದಕ್ಕೆ ಕಿಡ್ನಿ ಬೀನ್ಸ್ ಅಂತ ಹೇಳೋದು. ಮತ್ತೆ ಅದನ್ನ ನಮ್ಮ ಈ ಕರ್ನಾಟಕದ ಸ್ವಲ್ಪ ಕಡಿಮೆನೇನೆ ಅದು ಅಡಿಕೆ ನಾವು ಯೂಸ್ ಮಾಡೋದು. ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ರಾಜ್ಮಾ ಮಸಾಲ, ಅದು ಸ್ವಲ್ಪ ರೋಟಿ ಚಪಾತಿ ಪುಲ್ಕಾ ಜೊತೆಗೆ ಸ್ವಲ್ಪ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ ಅವರು. ಮತ್ತೆ ಕಾಬೂಲ್ ಚಿನ್ನ ಕೂಡ ಅಷ್ಟೇನೆ. ನಮ್ಮ ಒಂದು ಇದರಲ್ಲಿ ಕರ್ನಾಟಕದ ಪ್ಲೇಸ್ ತಗೊಂಡ್ರೆ ಕಾಬೂಲ್ ಚಿನ್ನ ಬಳಕೆ ಬಹಳ ಕಡಿಮೆನೆ. ನಾವು ನಾರ್ತ್ ಇಂಡಿಯಾದಲ್ಲಿ ತಗೊಂಡ್ರೆ ಕಾಬೂಲ್ ಚಿನ್ನ ಜಾಸ್ತಿ. ನಾವು ಈ ಕಪ್ ಕಡ್ಲೆಕಾಳು, ನಾಟಿ ಕಡ್ಲೆಕಾಳು ಅಂತ ಯೂಸ್ ಮಾಡ್ತೀವಿ, ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಬಟ್ ಆ ರೀತಿ ಒಂದು ನ್ಯೂಟ್ರಿಷನ್ಸ್ ಪ್ರಕಾರ ತಗೊಂಡ್ರೆ ಕಾಬೂಲ್ ಚಿನ್ನಗಿಂತ ಈ ಕಪ್ಪು ನಾಟಿ ಕಡ್ಲೆಕಾಳು ಅಂತೀವಲ್ಲ, ಸೊ ಅದರಲ್ಲಿ ಪೌಷ್ಟಿಕಾಂಶತೆ ಜಾಸ್ತಿ ಇರುತ್ತೆ. ಅಂದ್ರೆ ಸಪೋಸ್ ಯಾರಿಗಾದ್ರೂ ಇದು ಸಿಕ್ಕಿಲ್ಲ ಅಂತಂದ್ರೆ ನಾಟಿ ಕಡಲೆ ಕಾಳು ಹಾಕೋಬಹುದು ಇದಕ್ಕೆ? ಖಂಡಿತ ಹಾಕೋಬಹುದು. ಇದನ್ನ ಎಲ್ಲಾ ವಯಸ್ಸಿನವರು ಯೂಸ್ ಮಾಡಬಹುದಾ? ಖಂಡಿತ ಯೂಸ್ ಮಾಡಬಹುದು. ಆದ್ರೆ ಈ ಮೂತ್ರಪಿಂಡದ ವೈಫಲ್ಯತೆಯಿಂದ ಯಾರು ಬಳಲ್ತಾ ಇರ್ತಾರೋ ಅವ್ರು ಸ್ವಲ್ಪ ಆದಷ್ಟು ಇದನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು. ರಾಜ್ಮಾ, ಕಿಡ್ನಿ ಬೀನ್ಸ್ ಅಂತ ಏನ್ ಹೇಳ್ತೀವಿ, ಒಳ್ಳೇದಂತಲ್ಲ, ಪ್ರೋಟೀನ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ಪ್ರೋಟೀನ್ ಜಾಸ್ತಿ ಇತ್ತಂದ್ರೆ ಕಲ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಅವರಿಗೆ ಅದು ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಅವ್ರಿಗೆ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇಲ್ಲ, ಅವ್ರು ಬಳಸಬೇಕಾದ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಚೆನ್ನಾಗಿ ಬೇಯಿಸಿ ಅದನ್ನ ಆ ನೀರನ್ನ ಡಿಸ್ಕಾರ್ಡ್ ಮಾಡಿ ಫಿನಿಶಿಂಗ್ ಅಂತ ಹೇಳ್ತೀವಿ, ಆ ರೀತಿ ಬಳಸಿದ್ರೆ ಓಕೆ, ಸಮ್ ಅಮೌಂಟ್ ಆಫ್ ಇದನ್ನ ನ್ಯೂಟ್ರಿಯೆಂಟ್ಸ್ ನಾವು ಕಟ್ ಡೌನ್ ಮಾಡಬಹುದು. ಕುಕ್ಕರ್ ಅಲ್ಲಿ ಬೇಯಿಸ್ತಾ ಇದ್ದಾಗ ಒಂದು 2-3 ವಿಸಿಲ್ಸ್ ಬಂದ್ರೆ ಅವಾಗ ತುಂಬಾ ಜಲ್ದಿ ಬೇಯುತ್ತೆ ಮತ್ತೆ ಜಾಸ್ತಿ ಬೇಯುತ್ತೆ. ಈ ತರ ನಾವು ಬೇಯಿಸಿದಾಗ ಟೈಮು ತಗೊಳುತ್ತೆ, ಅಷ್ಟು ಪರ್ಫೆಕ್ಟ್ ಆಗಿ ಆಗೋದು ಇಲ್ಲ. ಕುಕ್ಕರ್ ಅಲ್ಲಿ ಬೇಯಿಸ್ಬೇಡ್ರಿ, ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ಸತ್ವ ಎಲ್ಲ ಹೊಟ್ಟೋಗುತ್ತೆ ಅಂತ ಕೆಲವರು ಜನ ಅನ್ಕೊಂಡಿದ್ದಾರೆ. ಇವಾಗ ಇವ್ರು ಹೇಳಿದ್ರಲ್ಲ, ನಾನು ಅದನ್ನೇ ಹೇಳ್ಬೇಕಂತ ಇದ್ದೆ. ಕುಕ್ಕರ್ ಬೇಯಿಸಿದ್ರೆ ಒಂದು ಸಮಯ ಉಳಿಯುತ್ತೆ, ಇನ್ನೊಂದು ನ್ಯೂಟ್ರಿಯೆಂಟ್ಸ್ ಪ್ರಿಸರ್ವ್ ಆಗುತ್ತೆ. ಈಗ ನಾವು ಓಪನ್ ಆಗುತ್ತೆ. ಓಪನ್ ವಿಸಲ್ಸ್ ಅಲ್ಲಿ ಯಾವತ್ತು ನಾವು ಯಾವ್ದನ್ನೇ ತರಕಾರಿ ಆಗ್ಲಿ ಅಥವಾ ಕಾಳಿನಾಗ್ಲಿ ಬೇಯಿಸಬಾರ್ದು. ಈಗ ಇದು ಎವಾಪರೇಟ್ ಆಗ್ತಾ ಇದೆ, ಆ ಸ್ಟೀಮ್ಸ್ ಎಲ್ಲ ಅದ್ರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಹೋಗುತ್ತೆ. ಆದಷ್ಟು ಲಿಡ್ ನ ಕ್ಲೋಸ್ ಮಾಡ್ಬೇಕು. ನೋಡಿ ನೋಡಿ ನೋಡಿ, ಎಷ್ಟು ಸಣ್ಣ ಸಣ್ಣ ಇದನ್ನೆಲ್ಲ ನಾವು ದಿನ ಅಡಿಗೆ ಮಾಡ್ಕೊಳ್ತೀವಿ, ಇದೆಲ್ಲ ಅಬ್ಸರ್ವ್ ಮಾಡಲ್ಲ, ಅಲ್ಲೇ ಬೇಸ್ ಹಾಕ್ತಿವಿ, ತಿರ್ಗಾ ತೆಗೆದು ಹಿಂಗೆ ಹಾಕ್ತಿವಿ. ಸ್ಮಾಲ್ ಸ್ಮಾಲ್ ಥಿಂಗು ನೀವೆಲ್ಲ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಮನೆ ಅಡಿಗೆನು ಡಯಟ್ ಅಡಿಗೆ ಆಗ್ಬಿಟ್ಟಿರುತ್ತೆ. ಇವಾಗ ಇದು ಬಾಯ್ಲ್ ಮಾಡಿರೋ ಚೆನ್ನ ಮತ್ತೆ ರಾಜ್ಮಾನ ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ಸ್ವಲ್ಪ ಕಾರ್ನ್ ಮಿಕ್ಸ್ ಮಾಡೋಣ. ಇದು ನಮಗ್ ಜೋಳ ಸಿಗುತ್ತಲ್ಲ, ಅದಕ್ಕಿಂತ ಈ ಕಾರ್ನ್ ಡಿಫ್ರೆಂಟ್. ಇದಕ್ಕೆ ಅಮೆರಿಕನ್ ಕಾರ್ನ್ ಅಂತಾರೆ.
ಇದಕ್ಕೆ ಸ್ವಲ್ಪ ಕುಕುಂಬರ್, ಲೆಟ್ಯೂಸ್. ಯೂಶಲಿ ನಾವು ಸ್ಯಾಲಡ್ಸ್ ಮಾಡ್ಬೇಕಾದ್ರೆ ಅಡಿಗೆಗೆ ಮಾಡಲ್ಲ ಇದು. ಹೌದು, ಎಲ್ಲಾ ಸಲಾಡ್ ಅಲ್ಲೂ ಎಲ್ಲಿ ಯಾವ ಸಲಾಡ್ ಯಾವಾಗ ತಿಂದ್ರು ಅದನ್ನ. ಹೌದು. ಸ್ವಲ್ಪ ಗ್ರೀನ್ ಚಿಲ್ಲೀಸು. ಈ ಲೆಟ್ಯೂಸ್ ನ ಬೆಳಕ್ಕೆ ನಮ್ಮ ಇಂಡಿಯಾಗಿಂತ ಈ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಇರುತ್ತೆ. ಅವರು ಸಲಾಡ್ ಅಥವಾ ಬರ್ಗರ್ ಯಾವುದೇ ಯೂಸ್ ಮಾಡಿದ್ರು ಕೂಡ ಲೇಯರ್ ಹಾಕಿರ್ಬೇಕು. ಸ್ಪ್ರಿಂಗ್ ಆನಿಯನ್ಸ್ ಎಲ್ಲಾ ಕಲರ್ ಮಿಕ್ಸ್ ಮಾಡಿದೀರಾ? ಹೌದು. ಓಕೆ. ಪುದೀನ, ಕೊತ್ತಂಬರಿ. ಏನದು? ಕೊತ್ತಂಬರಿ. ಇವಾಗ ಇದಕ್ಕೆ ಕರ್ಡ್ಸ್ ಮಿಕ್ಸ್ ಮಾಡೋಣ. ಮೊಸರು. ಬೆಳಗ್ಗೆ ತಿನ್ನದ, ಮಧ್ಯಾಹ್ನ ತಿನ್ನದ, ಇಲ್ಲ ಊಟದ ನಂತರ ತಿನ್ನದ, ಊಟದ ಮೊದಲು ತಿನ್ನದ? ಮಧ್ಯಾಹ್ನ ಊಟಕ್ಕೆ ಪ್ರಿಫರ್ ಮಾಡಿದ್ರೆ ಒಳ್ಳೇದು. ಇದಕ್ಕೆ ಸ್ವಲ್ಪ ಟೇಸ್ಟ್ಗೆ ರೆಡ್ ಚಿಲ್ಲಿ ಪೌಡರು ಮತ್ತೆ ಸಾಲ್ಟ್. ಇದ್ರೊಳಗೆ ಏನೇನು ವಿಟಮಿನ್, ಪ್ರೋಟೀನ್ಸ್ ಏನಿದೆ? ಮೇನ್ ಆಗಿ ನಮ್ಗೆ ಇದರಲ್ಲಿ ಪ್ರೋಟೀನ್ಸ್ ರಿಚ್ ಸಲಾಡ್ ಅಂತ ಹೇಳ್ಬೋದು. ಮತ್ತೆ ಮಿನರಲ್ಸ್ ಕೂಡ ಇದೆ. ಬಿಕಾಸ್ ನಾವು ಕ್ಯಾಬೇಜ್, ಲೆಟ್ಯೂಸ್ ಯೂಸ್ ಮಾಡಿದೀವಿ, ಮತ್ತೆ ಸ್ಪ್ರಿಂಗ್ ಅನಿಯನ್ ಯೂಸ್ ಮಾಡಿದೀವಿ. ಐರನ್ ಕಂಟೆಂಟ್ ಈ ಸ್ಪ್ರಿಂಗ್ ಅನಿಯನ್ ಜಾಸ್ತಿ ಇರೋದ್ರಿಂದ ಯಾರು ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೋ ಅವರಿಗೆ ಬಹಳ ಉತ್ತಮವಾದಂತಹ ಒಂದು ಸಲಾಡ್ ಅಂತ ಕೂಡ ಹೇಳ್ಬಹುದು. ಬಿಕಾಸ್ ಪ್ರೋಟೀನ್ಸ್ ಇದೆ, ಐರನ್ ಇದೆ, ವೈಟಮಿನ್ಸ್ ಇದೆ. ಮತ್ತೆ ಅಂಡ್ ನಾವು ಈಗ ಮೊಸರು ಕೂಡ ಯೂಸ್ ಮಾಡಿದೀವಿ. ಇಸ್ ಗುಡ್ ಫಾರ್ ಡೈಜೆಷನ್. ಸೊ ಹಾಗಾಗಿ ನಮ್ದು ಇಸ್ ಲೈಕ್ ಎ ಕಂಪ್ಲೀಟ್ ಮೆನು ಅಂತ ಹೇಳ್ಬೋದು. ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಶುಗರ್ ಇರೋರು, BP ಇರೋರು, ಅಸಿಡಿಟಿ ಇರೋರು, ಗ್ಯಾಸ್ಟ್ರಿಕ್ ಇರೋರು ಎಲ್ಲ ತಿನ್ಬೋದಾ? ಆದ್ರೆ ಅಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಇದು ಸಮಯದಲ್ಲಿ ಮಾತ್ರ ಈ ಲೆಟ್ಯೂಸ್ ನ ರಾ ಯೂಸ್ ಮಾಡಿದ್ರೆ, ಬಿಕಾಸ್ ಅದು ಕ್ಯಾಬೇಜ್ ಫ್ಯಾಮಿಲಿ ಬರೋದ್ರಿಂದ ಕ್ರೂಸಿಫರಸ್ ಫ್ಯಾಮಿಲಿ ಬರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವರದನ್ನ ಸ್ವಲ್ಪ ಸ್ಟೀಮ್ ಅಲ್ಲಿ ಬಾಯ್ಲ್ ಮಾಡಿ ಯೂಸ್ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀನಿ. ಹಸಿದಾಗಬೇಡ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತಿಂದು ನೋಡಿಲ್ಲ, ತಿಂದ್ಬಿಟ್ರೆ ಖಾಲಿ ಆಗ್ಬಿಡೋ ಚಾನ್ಸಸ್ ಜಾಸ್ತಿ ಇದೆ. ದಯವಿಟ್ಟು ಇನ್ನೊಂದ್ಸರಿ ಇದನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಳ್ತಿರಲ್ಲ. ಕಾರ್ನ್ ಅಂಡ್ ಬೀನ್ ಸಲಾಡ್ ಮಾಡುವ ವಿಧಾನ: ಬೇಯಿಸಿದ ರಾಜಮಾ, ಕಡಲೆಕಾಳು, ಮುಸ್ಕಿನ ಜೋಳ, ಸೌತೆಕಾಯಿ, ಲೆಟ್ಯೂಸ್, ಹಸಿರುಮೆಣಸಿನಕಾಯಿ, ಈರುಳ್ಳಿ ಹೂ, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು ಸೇರಿಸಿ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಊಟಕ್ಕೆ ಮೊದಲು ಬಡಿಸಿ. ಓಹೋ, ತುಂಬಾ ಚೆನ್ನಾಗಿ ನನ್ನ ಕೈಲಿ ಕೊಟ್ಬಿಟ್ಟಿದ್ದಾರೆ. ಇನ್ನ ಟೇಸ್ಟ್ ಮಾಡದೆ ಇರಕ್ಕೆ ಚಾನ್ಸೇ ಇಲ್ಲ. ಅದು ಡಯಟಿಷಿಯನ್ ಕುಸುಮ ಅವ್ರು ಬೇರೆ ಹೇಳಿದ್ದಾರೆ, ಮುರಳಿ ಅವರೇ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಒಂದ್ ನಿಮಿಷ ತಾಡಿ. ಸಕಲಾಗಿದೆ, ತಿನ್ಬೋದು. ಆದ್ರೆ ನಾನಿದೆ ಫಸ್ಟ್ ಟೈಮ್ ತಿಂತಾ ಇರೋದಲ್ವಾ, ಸ್ವಲ್ಪ ತಿನ್ನೋದು ಅಭ್ಯಾಸ ಮಾಡ್ಕೊಂಡ್ರೆ ಒಂದ್ 8 ದಿವಸ ಆದ್ಮೇಲೆ ಒಂದು ಬೌಲ್ನ ಒಬ್ರು ತಿನ್ಬೋದು. ಓಕೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಪ್ರದೀಪ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕುಸುಮ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. 4 ಹಂತದ ಅಡುಗೆಗಳನ್ನೆಲ್ಲ ನೋಡಿದ್ದೀರಾ. ಚೆಫ್ ಕೋರ್ಸು, ಫಟಾಫಟ್ ಅಡುಗೆ, ನಿಮ್ ಚಾಯ್ಸು, ಅದಾದ್ಮೇಲೆ ಡಯಟಿಷಿಯನ್ ಚಾಯ್ಸು, 4 ಥರ ಅಡುಗೆ ನೋಡಿದ್ದೀರಾ. ಏನಿಸ್ತು? ಖುಷಿ ಆಯ್ತಾ? ಮನುಷ್ಯನಿಗೆ ಹೊಟ್ಟೆ ಹಸ್ದಾಗ ಏನ್ ಮಾಡ್ತಾನೆ? ಹಸ್ವೆಯಿಂದ ಸಿಕ್ಕಾಪಟ್ಟೆ ಸಿಕ್ಕಿದ್ನೆಲ್ಲ ತಿನ್ಬಿಡ್ತಾನೆ. ದಯವಿಟ್ಟು ಸಿಕ್ಕಿದ್ರ ತಿಂದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ನೋಡಿ ಮನೆಯಲ್ಲೇ ಆರೋಗ್ಯಕರವಾದಂತಹ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಿ ಅಂತೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.